ಹೇಗೆ ಕಾಣ್ತಾ ಇದೆ? ಆ ಚೇತನದ ಮೇಲೆ ಪ್ರಪಂಚ ಕಾಣ್ತಾ ಇದೆ. ಹಾಗೆ ಕನಸಿನಲ್ಲಿ ಕನಸು ಕಂಡಾಗೆ, ಕನಸಲ್ಲಿ ಕಾಣೋದೆಲ್ಲ ಮನಸ್ಸೇ, ಪ್ರಪಂಚನೇ. ಆಯಿತಾ? ನಥಿಂಗ್ ಮಾಡಿ. ಸೊ ದಿ ವರ್ಲ್ಡ್ ಈಸ್ ಅಪಿಯರಿಂಗ್ ಇನ್ ಕಾನ್ಷಿಯಸ್ನೆಸ್ ಬಿಕಾಸ್ ಅದು ಸೂಪರ್ ಇಂಪೋಷನ್. ವಾಟ್ ವಾಸ್ ದೇರ್ ಬ್ಯಾಕ್ಗ್ರೌಂಡ್ ಇಸ್ ಕಾನ್ಷಿಯಸ್ನೆಸ್. ಈಗ ನಿಮ್ಮ ಒಂದು ಸಿನಿಮಾ ಸ್ಕ್ರೀನ್ ಇದೆ, ಸಿನಿಮಾ ಸ್ಕ್ರೀನ್, ಅದರ ಮೇಲೆ ಪ್ರೊಜೆಕ್ಷನ್ ಬಿಡ್ತದೆ, ಚಿತ್ರ ಕಾಣ್ತದೆ. there's a projection on the cinema screen, right? And you can see the picture. Then what you forget that there's a screen ಇದೆ ಅಂತ ಮರ್ತೋಗ್ಬಿಡ್ತದೆ. ಅದೇ ರೀತಿ like that the world is appearing on the screen of consciousness. ಚೇತನದ ಮೇಲೆ ಪ್ರಪಂಚ ಕಾಣ್ತಾ ಇದೆ. It's appearing like a projection in consciousness, and that is the process is called Maya. The cinema projection is called Maya. Now the Maya has become the mind. Mind is the Maya. Manase Maya. Maya andre innentu tagogodi. Manase Maya. The mind itself creates the projection. Screen eno chetana, consciousness. Ade Bhagavanta. Ade Brahma. So whatever you see is nothing but Brahman only. Bhagavanta only. Chetana matra. ಇದು ಬಾಳೆಹಣ್ಣು. ದಿಸ್ ಇಸ್ ಬನಾನಾ, ರೈಟ್? ಇಸ್ ಇಟ್ ಗಾಡ್, ಭಗವಂತ, ಚೇತನ? ಹೌ? ದೇರ್ ಇಸ್ ನೋ ಕ್ಯಾರೆಕ್ಟರಿಸ್ಟಿಕ್ ಆಫ್ ಭಗವಾನ್ ಇಸ್ ದೇರ್ ಇನ್ ದಟ್. ನೋ, ದೇರ್ ಇಸ್ ನೋ ಕಾನ್ಷಿಯಸ್ನೆಸ್ ಇನ್ ದಿಸ್, ರೈಟ್? ಚೇತನ ಇಲ್ಲ, ಇದು ಜಡ. ಕಟ್ ಮಾಡಿದ್ಮೇಲೆ ಇದು ಹಾಳಾಗ್ಬಿಡ್ತದೆ, ಕೊಳ್ತೋಗ್ಬಿಡ್ತದೆ. ಸೊ ವಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಭಗವಾನ್ ಯು ಆರ್ ಸೀಯಿಂಗ್ ಇನ್ ದಿಸ್? ವಾಟ್ ಕ್ಯಾರೆಕ್ಟರ್ ಆಫ್ ಕಾನ್ಷಿಯಸ್ನೆಸ್ ಯು ಆರ್ ಸೀಯಿಂಗ್ ದಿಸ್? ಏನು ಕಾಣ್ತಾ ಇದೆ? ಇಂಟೆಲಿಜೆನ್ಸ್ ಇಸ್ ಕ್ರಿಯೇಷನ್, ನೋ? ದಿ ಕ್ರಿಯೇಟಿವ್ ಪವರ್. ಬಟ್ ಬನಾನಾ ಇಟ್ ಸೆಲ್ಫ್ is it ಭಗವಾನ್ ಕಾನ್ಷಿಯಸ್ನೆಸ್? ನೋ, ಇಟ್ ಈಸ್. It's part of the consciousness. It is. Everything is. The tree is consciousness. The banana is consciousness. Mango is consciousness. The earth is consciousness. The sky is consciousness. ಆಕಾಶ, ನೀರು, ಗಾಳಿ, ಮನುಷ್ಯನ ದೇಹ, ಬಾಳೆಹಣ್ಣು ಎಲ್ಲವೂ ಚೇತನವೇ. ಆದರೆ ಅದರಲ್ಲಿ ಬದಲಾವಣೆ ಆಗುವ ಆಸ್ಪೆಕ್ಟ್ ಇದೆ, ಬದಲಾವಣೆ ಆಗದಿರುತ್ತಿದೆ. ದರ್ ಸಮ್ ಪಾರ್ಟ್ ವಿಚ್ ಇಸ್ ಚೇಂಜಿಂಗ್, ಸಮ್ ಪಾರ್ಟ್ ವಿಚ್ ಇಸ್ ನಾಟ್ ಚೇಂಜಿಂಗ್. ಓಕೆ, ದಿ ಬನಾನಾ ಶೇಪ್ ಚೇಂಜಸ್, ದಿ ಕಲರ್ ಚೇಂಜಸ್, ಬಟ್ ಬನಾನಾ ಈಸ್, ಇಟ್ ಡಸಂಟ್ ಚೇಂಜ್. ದಿ ಈಸ್ನೆಸ್ ಡಸಂಟ್ ಚೇಂಜ್. ಎಕ್ಸಿಸ್ಟೆನ್ಸ್ ಡಸಂಟ್ ಚೇಂಜ್. ಇರುವಿಕೆ ಬದಲಾವಣೆ ಆಗೋದಿಲ್ಲ. ಬಾಳೆಹಣ್ಣು ಇದೆ, ರೈಟ್? ಆ ಇರುವಿಕೆ ಶಾಶ್ವತ. Are you getting what I'm saying? The banana is, the book is, the is part doesn't change. ಇರುವಿಕೆ ಚೇಂಜ್ ಆಗೋದಿಲ್ಲ. What changes is shape, name and form changes. The is Bhagavan. The is consciousness. In science we have an energy can be converted into one form to another form that cannot be created or destroyed. Right. But the existence is underlying. ಬಾಳೆಹಣ್ಣು ಇದೆ, ಇರುವಿಕೆ ಭಗವಂತ, ಅಸ್ತಿತ್ವ. ಆ ಇರುವಿಕೆಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಅಸ್ತಿತ್ವ ಇದ್ದೇ ಇರೋದು. ಇದರ ಆಕಾರ ಬದಲಾವಣೆ ಆಗ್ಬೋದು, ಬಣ್ಣ ಬದಲಾವಣೆ ಆಗ್ಬೋದು, ಬಾಳೆಹಣ್ಣು ಆಗ್ಬೋದು, ಕೊಳಿಬೋದು. ಕೊಳ್ತು ಏನಾಗುತ್ತೆ? ಭೂಮಿ ಒಳಗೆ ಸೇರಿಕೊಳ್ತದೆ. ಆದರೆ ಆ ಇರುವಿಕೆ ಇದೆಯಲ್ಲ, ಎಕ್ಸಿಸ್ಟೆನ್ಸ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ದಟ್ ಎಕ್ಸಿಸ್ಟೆನ್ಸ್ ಈಸ್ ಚೇತನ. ಆನ್ ದಟ್ ಎಕ್ಸಿಸ್ಟೆನ್ಸ್ ಆಲ್ ಫಾರ್ಮ್ಸ್ ಅಂಡ್ ನೇಮ್ಸ್ ಅಪಿಯರ್. ಅದ್ರ ಮೇಲೆ ಎಲ್ಲ ಬಣ್ಣಗಳು ಕಾಣ್ತವೆ. ಸೊ ಹಾಗಾಗ್ಬಿಟ್ಟು ಯು ಸಿ ದ ಟ್ರೀ, ದರ್ ಈಸ್, ಟ್ರೀ ಈಸ್. ಯು ಸಿ ದ ಸ್ಕೈ, ಸ್ಕೈ ಈಸ್. ದಟ್ ಈಸ್ನೆಸ್ ಈಸ್ ಕಾನ್ಷಿಯಸ್ನೆಸ್. ಈಸ್ನೆಸ್ ಈಸ್ ಭಗವಂತ, ಚೇತನ. ಅರ್ಥ ಆಗ್ತೀಯಾ? ಆ ಇರುವಿಕೆಯೇ ಭಗವಂತ, ಅಸ್ತಿತ್ವ, ಚೇತನ. ಆ ಅಸ್ತಿತ್ವದ ಮೇಲೆಲ್ಲ ಬಣ್ಣಗಳು ಬರ್ತವೆ, ಎಲ್ಲ ಬದಲಾವಣೆ ಆಗ್ತದೆ. ಆದರೆ ಬದಲಾವಣೆ ಆಗದಿರೋದು ಅಸ್ತಿತ್ವ ಇದೆಯಲ್ಲ, ಅದಕ್ಕೆ ಚೇತನ, ಕಾನ್ಷಿಯಸ್ನೆಸ್ ಅಂತ ಹೇಳೋದು, ರೈಟ್? ಅದು ಬಾಳೆಹಣ್ಣಿಗೆ ಬಂದಾಗ ಈಸ್. ದ ಮ್ಯಾಂಗೋ ಟ್ರೀ ಈಸ್, ದ ಬನಾನಾ ಈಸ್, ದಿ ಗ್ರೌಂಡ್ ಈಸ್, ದಿ ಅರ್ತ್ ಈಸ್, ದಿ ಸ್ಕೈ ಈಸ್. ದಟ್ ಈಸ್ ಇದೆಯಲ್ಲ, ಅದು ಭಗವಂತ, ಚೇತನ. ಅದು ನಾವು ಮನುಷ್ಯನಿಗೆ ಬಂದಾಗ ಐ ಆಮ್, ದಟ್ ಈಸ್ ಅಲ್ಲಿದ್ದು ಐ ಆಮ್ ಆಗುತ್ತೆ. ಬೋತ್ ಸೇಮ್. ಇರುವಿಕೆ, ಅಸ್ತಿತ್ವ, ಅದು ಮಾತ್ರ ಶಾಶ್ವತ, ಎಕ್ಸಿಸ್ಟೆನ್ಸ್, ರೈಟ್? ಸೊ ಯು ರಿಮೂವ್ ದಿ name, form and color, then what remains is same.
ಆ ಇರುವಿಕೆ ಒಂದೇ. ಆ ಇರುವಿಕೆಯೇ ಭಗವಂತ ಅಂತ ಹೇಳೋದು. How is it Bhagwan? Because it's a creation of his. No, what is manifestation is creation. But behind the manifestation, what is the God, consciousness itself. So the creator of this is God, Huh. or this is a part of the universe, or a projection, which is nothing. Projection is also God's. Projection is conscious. Also only. God. Yes, conscious. So that's why this is God. Everything is. The God alone is. So the only thing we should not confuse is, this is finger, right? This is my finger. Okay, I am more than the finger. So don't confuse any part of the creation as the totality. It's an appearance in totality. Right? A wave is a part of the ocean, and wave is also water. But don't confuse wave to be the water or ocean. Go to the root, which is water. Similarly, go to the behind the name and form, there is isness, ಇರುವಿಕೆ ಇದೆ. ನಾಮ ರೂಪಗಳ ಹಿಂದೆ ಇರುವಿಕೆ ಇದೆ. ಆ ಇರುವಿಕೆಗೆ ಹೋಗಿ, ಗೋ ಟು ದಟ್ ಈಸ್ನೆಸ್. ಅದೇ ಭಗವಂತ. ಬಿಹೈಂಡ್ ಯುವರ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ದರ್ ಇಸ್ ಐ ಆಮ್, ನಾನು ಅನ್ನೋ ಅಸ್ತಿತ್ವ ಇದೆ. ನಾನು ಅನ್ನೋ ಫೀಲಿಂಗ್ ಅಲ್ಲ, ನಾನು ಅನ್ನೋ ಫೀಲಿಂಗ್ ಅದು ದೇಹಕ್ಕೆ ಬಂದು ಸಂಬಂಧ. ಆ ನಾನು ಫೀಲಿಂಗ್ ಬರೋದಿದ್ದಲ್ಲ ಅಸ್ತಿತ್ವದಿಂದ, ಎಕ್ಸಿಸ್ಟೆನ್ಸಿಂದ. ದಟ್ ಇಸ್ ಕಾಲ್ಡ್ ಭಗವಾನ್, ದಟ್ ಇಸ್ ಕಾನ್ಷಿಯಸ್ನೆಸ್. ಓಕೆ, ದಟ್ ಈಸ್ ದೇರ್ ಈವನ್ ಇಫ್ ಯು ಆರ್ ಅನ್ಕಾನ್ಷಿಯಸ್. ನಿಮಗೆ ಎಚ್ಚರ ಇಲ್ಲದಿರೋ ಅದು ಇದೆ, ಆ ಇರುವಿಕೆ. ಆ ಇರುವಿಕೆಗೆ ಭಗವಂತ ಅಂತ ಹೇಳೋದು. ಅದು ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಆಗ್ತಿರೋದು ಅದ್ರ ಮೇಲೆ. ಒನ್ ಡೇ ಹನುಮಾನ್ ರಾಮ ಪಟ್ಟಾಭಿಷೇಕ ನಡೀತಿತ್ತು. ರಾಮನ ಪಟ್ಟಾಭಿಷೇಕ ನಡೀತಾ ಇತ್ತು. ಸೀತೆಗೆ ಹನುಮಂತ ಒಂದು ಲಂಕೆಗೆ ಬಂದು ಮಾಡಿದ ಕೆಲಸ ಭಾಳ ಸಂತೋಷ, ಖುಷಿಯಾಗಿತ್ತು. ಅದಕ್ಕೆ ಅವರಿಗೆ ಸೀತೆ ಒಂದು ಹನುಮಂತನಿಗೆ ಒಂದು ಜಪಮಾಲೆಯನ್ನು, ಅವ್ರದ್ದು ಇದರದ್ದು ಏನದು ಮಾಲೆ, ಆ ಮಾಲೆಯನ್ನು ಗಿಫ್ಟ್ ಆಗಿ ಕೊಡ್ತಾರೆ ಅವರಿಗೆ, ಹನುಮಂತನಿಗೆ. ಎಂಥ ಮಾಲೆ? ಇದು ಹೇಳ್ತಾರಲ್ಲ, ಮುತ್ತಿನ ಮಾಲೆ. ದ ಪರ್ಲ್ ಎ ಚೈನ್ ಆಫ್ ಪರ್ಲ್ಸ್. Hanuman is given a gift of chain of pearls. Hanuman looks at that pearls and then cuts open. ಒಂದೊಂದೇ ತಗೊಳ್ತಾನೆ, ಕಚ್ತಾನೆ. He bites it and then throws it. Each pearl he opens, bites it and throws it. Then everybody is surprised. First of all, he is a monkey. Now he is trying to do something. A gift which is given by Sita, he is trying to destroy it. ಸೀತೆ ಕೊಟ್ಟ ಆ ಸರವನ್ನು ನಾಶ ಮಾಡ್ತಾ ಇದ್ದಾನೆ ಅಂತ. ದೆನ್ somebody goes and asks Hanuman, why are you doing this? ಯಾಕೆ ಹಾಗೆ ಮಾಡ್ತಿದ್ಯಾ ಅಂತ. ಸೊ Hanuman is saying, the chain has come from Sita Mata. So I think every pearl must be containing Rama in that. ಇಡೀ ಒಂದೊಂದು ಮಣಿಯಲ್ಲೂ ರಾಮ ಇರಬೇಕು. ಆ ರಾಮ ಇದನ್ನೋದು ನೋಡಲಿಕ್ಕೆ ಓಪನ್ ಮಾಡ್ತೇನೆ, ಇಲ್ಲ ಅದಕ್ಕೆ ಬಿಸಾಡ್ತಾ ಇದ್ದೇನೆ ಅಂತ. So the pearl, the chain of pearl represents the world. It's shining, glorious, attractive, right? And it's given by Sita Mata, Prakriti. Prakriti gives the world. Prakriti ಏನು ಮಾಡ್ತದೆ? ಇದನ್ನು ಕೊಡ್ತದೆ, ಪ್ರಪಂಚ ಕೊಡ್ತದೆ. ಹಾಗಿದೆ ಬಣ್ಣದ ಪ್ರಪಂಚ. ಆಯಿತಾ? ನಾವು ಕೋತಿಗಳ ಹಾಗೆ ಆ ಪ್ರಪಂಚ ಎಲ್ಲ ಕುಣಿತಾ ಇರ್ತೇವೆ. We keep on jumping in that world like monkeys. But we have to become Hanuman. Hanuman means evolved mind, purified mind. ಮನಸ್ಸು ಶುದ್ಧಿಯಾದ ಮನಸ್ಸಿಗೆ ಹನುಮಾನ್ ಅಂತ ಹೇಳೋದು. ಆ ಪ್ರತಿಯೊಂದು ವಸ್ತುಗಳ ಹಿಂದೆ ರಾಮ ಇದ್ದಾನ ಹುಡುಕ್ಬೇಕು. ರಾಮ ಅಂದರೆ ಆನಂದ, ಬ್ಲಿಸ್. ಓಕೆ, ನಿಜವಾದ ಆನಂದ ಇದೆಯಾ ಅಂತ. ಪ್ರಪಂಚ ಯಾವ ವಸ್ತುಗಳಲ್ಲೂ ನಿಜವಾದ ಆನಂದ ಇಲ್ಲ. ದರ್ ಇಸ್ ನೋ ಬ್ಲಿಸ್ ಇನ್ ಎನಿ ಆಬ್ಜೆಕ್ಟ್. ಯಾವುದೇ ವಸ್ತುಗಳಿಲ್ಲ. ಆ ಒಳಗೆ ಹೋದಾಗ ಪ್ರತಿಯೊಂದರಲ್ಲೂ ರಾಮ ಇದ್ದಾನೆ. ಅದನ್ನು ಕಾಣುವುದೇ ಸಾಧನೆ. ಟು ನೋ ದ್ಯಾಟ್ ದಿ ಸೆಲ್ಫ್ in everything, everybody is called sadhana, spiritual practice. If you look at the person outside, he is beautiful, ugly, ಚೆನ್ನಾಗಿ ಕಾಣ್ತದೆ ಎಲ್ಲ, ಬಣ್ಣದ ವೇಷ, ರೈಟ್, ಕಲರು, ಆಕಾರ. ಬಟ್ ರೂಪ ಆಕಾರಗಳ ಹಿಂದೆ ಹೋದರೆ ಇರೋದು ಒಂದೇ ಒಂದು ಭಗವಂತ, ಪರಮಾತ್ಮ ಮಾತ್ರ. ದರ್ ಇಸ್ ನೋಬಡಿ ಎಲ್ಸ್. ದರ್ ಇಸ್ ಇಂಡಿವಿಜುವಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ದರ್ ಇಸ್ ಓನ್ಲಿ ಒನ್ ಪರಬ್ರಹ್ಮನ್ ಆ್ಯಕ್ಟಿಂಗ್ ಮೆನಿ ರೋಲ್ಸ್. ಒಬ್ಬನೇ ಭಗವಂತ, ಭಾಳ ಬೇರೆ ಬೇರೆ ರೀತಿಯಲ್ಲಿ ನಟನೆ. ಸೊ ದಿಸ್ ಈಸ್ ಕಾಲ್ಡ್ ಸೃಷ್ಟಿ. ಸೊ ನಿಮಗೆ ಬೇರೆ ಬೇರೆ ಕಾಣ್ತಾ ಇದ್ದಾರೋ, ಸೊ ಯು ಆರ್ ಮಿಸ್ಸಿಂಗ್ ದಿ ಭಗವಂತ.
If you are looking at, if you are seeing that there are so many people, then you are missing Bhagavanta. There are no so many people. ಪ್ರಪಂಚ ಭಾಳ ರೀತಿ ಜನ ಇದ್ದಾರೋ, ಹಾಂ ಇದ್ದಾರಪ್ಪ, ನನ್ನ ಗಂಡ ಇದ್ದಾರೆ, ನನ್ನ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ದೆನ್ ಯು ಆರ್ ಮಿಸ್ಸಿಂಗ್ ದಿ ಭಗವಾನ್ ಆಪರೇಟಿಂಗ್ ಥ್ರೂ ದಮ್. ಅವರ ಮೂಲಕ ಆಪರೇಟ್ ಮಾಡುತ್ತಿರುವಂಥ ಚೇತನವನ್ನು ಮರೆತು ಬಿಟ್ರಿ. ದೇರ್ ದ ಕಾನ್ಷಿಯಸ್ನೆಸ್ ಅಲೋನ್ ಇಸ್ ದೇರ್ ಆಸ್ ಐ ಆಮ್. ದಿ ಫೀಲಿಂಗ್ ಆಫ್ ಐ ಆಮ್ ಈಸ್ ಸೇಮ್ ಟು ಮೀ. ದಿ ಫೀಲಿಂಗ್ ಆಫ್ ಐ ಆಮ್ ಈಸ್ ಸೇಮ್ ಟು ಯು. ದಿ ಫೀಲಿಂಗ್ ಆಫ್ ಐ ಆಮ್ ಈಸ್ ಕಾಮನ್ ಟು ಆಲ್. ನಾನು ಅನ್ನೋ ಅನುಭವ ಎಲ್ಲರಿಗೂ ಒಂದೇ. ಆ ನಾನು ಅನ್ನೋ ಅನುಭವದಲ್ಲಿ ಭಗವಂತ ಇದ್ದಾನೆ. ದಿ ಕಾನ್ಷಿಯಸ್ನೆಸ್ ದಟ್ ಐ ಆಮ್ ಫೀಲಿಂಗ್, ಬಿಹೈಂಡ್ ದಟ್ ಐ ಆಮ್ ಫೀಲಿಂಗ್ ಈಸ್ ಭಗವಾನ್, ಚೇತನ, ಕಾನ್ಷಿಯಸ್ನೆಸ್. ಸೊ ಈಗ ಪ್ರಶ್ನೆ ಬರ್ತದೆ, ಇದನ್ನು ಹೇಗೆ ಕಾಣೋದು ಅಂತ. ಹೌ ಡು ಯು ಫೈಂಡ್ ಇಟ್ ಅಂತ. ಹೌ ಡು ಯು ಫೈಂಡ್ ದಿಸ್ ಕಾನ್ಷಿಯಸ್ನೆಸ್? ಈ ಎಲ್ಲ ನಾಮರೂಪಗಳ ಹಿಂದೆ ಹೋಗುವುದು ಹೇಗೆ ಅಂತ. ಎಲ್ಲ ಮರೆಯಾಗಿಬಿಟ್ಟಿದೆಪ್ಪ. ಆ ಸ್ಕ್ರೀನ್ ಮೇಲೆ ಎಲ್ಲ ಬಣ್ಣ ಬಣ್ಣದ ಚಿತ್ರ ಬಂದುಬಿಟ್ಟಿದೆ. ಇಟ್ಸ್ ಅ ಪ್ರೊಜೆಕ್ಷನ್ ಇದೆ. ನಾವು ರಿಮೂವಿಂಗ್ ದ ಪ್ರೊಜೆಕ್ಷನ್, ಯು ಕ್ಯಾನ್ ಸಿ ದ ಸ್ಕ್ರೀನ್. ಬಿಹೈಂಡ್ ದ ಪ್ರೊಜೆಕ್ಷನ್ ಯು ಕ್ಯಾನ್ ಸಿ ದ ಸ್ಕ್ರೀನ್. ಆ ಬಣ್ಣದ ಪ್ರಪಂಚ ಕಾಣ್ತಲ್ಲ, ಅದು ಹಿಂದೆ ಹೋಗಿ ಭಗವಂತನ ಕಾಣಬೇಕು. ಅದನ್ನು ಹಿಂದೆ ಹೋದರೆ, ಪ್ರಪಂಚದ ಹಿಂದೆ ಹೋಗಬೇಕಾಗಿಲ್ಲ. ನೀವು ನಿಮ್ಮ ಒಳಗೆ ಹೋದರೆ ಸಾಕು. ಆವಾಗ ಹನುಮಂತನಿಗೆ ಯಾರೋ ಕೇಳ್ತಾರೆ, ರಾಮ ಎಲ್ಲಿದ್ದಾನಪ್ಪ ಅಂತ. ರಾಮ ನನ್ನ ಹೃದಯದೊಳಗಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗೆ ತೋರಿಸು. somebody has Hanuman, where is Rama? Hanuman says Rama is in my heart. Then show Rama. Then Hanuman opens his heart and there people see Rama and Sita. This is what we see in the calendar pictures, right? ಎಲ್ಲ ಕ್ಯಾಲೆಂಡರ್ ಕಾಣುತ್ತೆ. ಹನುಮಂತ ಹೀಗೆ ಎದೆ ಮಾಡ್ತಾರೆ, ಅದರೊಳಗೆ ರಾಮ ಮತ್ತು ಸೀತೆ ಕಾಣ್ತಾರೆ ಅಂತ. ಸೊ ನೀವೇನಾದ್ರು ಹಾಗೆ ಮಾಡಿದ್ರೆ ಬ್ಲಡ್ ಫ್ಲೋ ಆಗಲಿ ಶುರು ಆಗುತ್ತೆ, ರೈಟ್? ಓಕೆ, ಸೊ ದರ್ ವಿಲ್ ಬಿ ಪ್ರಾಬ್ಲಮ್, ರೈಟ್? ಇಟ್ ಇಸ್ ನಾಟ್ ಫಿಸಿಕಲ್. ಡೀಪ್ ಇನ್ಸೈಡ್ ಎವ್ರಿಬಡಿಸ್ ಹಾರ್ಟ್, ಪ್ರತಿಯೊಬ್ಬರ ಹೃದಯದೊಳಗೆ ಭಗವಂತ ಇದ್ದಾನೆ. ಆ ಭಗವಂತನ ಫೀಲಿಂಗ್ ಏನು? ಐ ಆಮ್, ನಾನು ಅನ್ನೋ ಫೀಲಿಂಗ್ ಇದೆ ಭಗವಂತಂದು. ಆ ನಾನು ಅನ್ನೋ ಫೀಲಿಂಗನ್ನು, ಭಗವಂತನ ಫೀಲಿಂಗನ್ನು ಮನಸ್ಸು ಏನು ಮಾಡುತ್ತೆ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಈಕ್ವೇಟ್ ಮಾಡಿಬಿಡ್ತದೆ. ಇಟ್ ಕನ್ವರ್ಟ್ಸ್ ದಟ್ ಐ ಆಮ್ ದಿ ಮೈಂಡ್, ಐ ಆಮ್ ದಿ ಬಾಡಿ, ಐ ಆಮ್ ದಿ ಇಂಟೆಲೆಕ್ಟ್ ಅಂತ. ದಟ್ ಈಸ್ ದ ಜಾಬ್ ಆಫ್ ದಿ ಮೈಂಡ್. ಮನಸ್ಸು ಏನು ಮಾಡ್ತದೆ? ನಾನು ಅನ್ನೋದನ್ನು ದೇಹ, ಮನ, ಬುದ್ಧಿಗೆ ಈಕ್ವೇಟ್ ಮಾಡಿಬಿಡ್ತದೆ. ಆ ನಾನು ಯಾವಾಗ ಪರಮಾತ್ಮ, ಪರಬ್ರಹ್ಮ ಅಂತ ಅರ್ಥ ಆಗುತ್ತೆ ನಿಮಗೆ, ಎಲ್ಲರಲ್ಲಿ ಆ ನಾನು ಕಾಣ್ತೀರಾ, ಎಲ್ಲರಲ್ಲೂ ಭಗವಂತನ ಕಾಣ್ತೀರಾ. ಯು ಎಕ್ಸ್ಪೀರಿಯನ್ಸ್ ದ ಡಿವಿನಿಟಿ ಇನ್ ಎವ್ರಿಬಡಿ. One day, the Gora Kumbara was a saint from Maharashtra. Okay? Gora Kumbara ಮಹಾರಾಷ್ಟ್ರದೊಬ್ಬ ಸಂತರು. ಅವ್ರೇನು ಮಾಡ್ತಾರೆ? ಗೋರ ಕುಂಬಾರ ಮಡಕೆ ಮಾರಲಿಕ್ಕೆ ಅಂಗಡಿಗೆ ಹೋಗಿರ್ತಾರೆ. He had gone to sell his pots. His wife had given food to him. ಅವನಿಗೆ ಆಹಾರ ಕೊಟ್ಟಿದ್ದಾರೆ ಅವನ ಹೆಂಡತಿ, ಆಯಿತಾ? Then one dog comes and picks up that food and runs away. ನಾಯಿ ಒಂದು ಆ ಮಡಕೆಯನ್ನು ಇಟ್ಕೊಂಡು ಆಹಾರವನ್ನು ಇಟ್ಕೊಂಡು ಓಡಿಸು ಮಾಡ್ತದೆ. ಸೊ ದ ಗೋರ ಕುಂಬಾರ ಸ್ಟಾರ್ಟ್ಸ್ ರನ್ನಿಂಗ್ ಬಿಹೈಂಡ್ ದ ಡಾಗ್. ನಾಯಿಯಿಂದ ಓಡಿಸು ಮಾಡ್ತಾರೆ. ನಾಯಿಂದ ಓಡಿಸು ಮಾಡಿದಾಗ ಜನ ಯಾಕಪ್ಪ ಓಡ್ತೀಯಾ ಅಂತ ಕೇಳಿದ್ರೆ, ನಾಯಿ ನನ್ನ ಆಹಾರ ಕಿತ್ಕೊಂಡು ಹೋಗ್ಬಿಟ್ಟಿದೆ, ದ ಡಾಗ್ ಹ್ಯಾಸ್ ಟೇಕನ್ ಮೈ ಫುಡ್ ಅಂತ. ಡೋಂಟ್ ವರಿ, ವಿಲ್ ಗಿವ್ ಸಮ್ ಫುಡ್ ಅಂತ. ನೋ ಐ ಆಮ್ ನಾಟ್ ವರಿಡ್ ಅಬೌಟ್ ದ್ಯಾಟ್. ದ ಡಾಗ್ ಹ್ಯಾಸ್ ಟೇಕನ್ ಓನ್ಲಿ ಚಪಾತಿ ಬಟ್ ಇಟ್ ಹ್ಯಾಸ್ ಲೆಫ್ಟ್ ದ ಗೀ ಅಂತ. ತುಪ್ಪ ಬಿಟ್ಟು ಹೋಗ್ಬಿಟ್ಟಿದೆ ಅಂತ, ರೈಟ್? ನಾಯಿ ಏನು ಮಾಡಿದೆ? ತುಪ್ಪ ತಗೊಂಡು ಹೋಗ್ತಲ್ಲ, ಅದು ತುಪ್ಪ ಕೊಳ್ಳಿಗೆ ಓಡ್ತಾ ಇದ್ದಾನೆ ಅಂತ. ಟು ಸಿ ದಿ ಗಾಡ್ ಇನ್ ಹ್ಯೂಮನ್ ಬೀಯಿಂಗ್, ಟು ಸಿ ದ ಗಾಡ್ ಇನ್ ಸ್ಟ್ಯಾಚ್ಯೂ ಆರ್ ಗಾಡ್ ಇನ್ ಸಮ್ ಪಿಕ್ಚರ್ ಇಸ್ ನೈಸ್, ಈಸಿ. ಬಟ್ ಆರ್ ಯು ಏಬಲ್ ಟು ಸಿ ದ ಗಾಡ್ ಇನ್ ಡಾಗ್, God in the animal, God in plant? That God is consciousness, Chetana. The feeling of I am, the feeling of Asmi, existence, is called God. That's why it's called I am that. That feeling of I am is to be converted into God. That ನಾನು, ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು. ಅಹಂ ಬ್ರಹ್ಮ, ನಾನು ಬ್ರಹ್ಮ ಅಂತಲ್ಲ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಹೋದಾಗ ಅದು ಉಳಿಯೋದು ನಾನು ಇದೆಯಲ್ಲ, ಅದೇ ಬ್ರಹ್ಮ. ಭಗವಂತನೇ ಬ್ರಹ್ಮ. ದಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್. ಹಾಗಾಗಿಬಿಟ್ಟು ಯಾವುದು ಅಲ್ಲ ಅದನ್ನು ತೆಗೆದುಹಾಕ್ತಾ ಹೋಗಬೇಕು. ಯು ಟು ಕೀಪ್ ರಿಮೂವಿಂಗ್ ವಾಟ್ ಈಸ್ ನಾಟ್. ಜಡ ಯಾವುದು ಅದನ್ನು ತೆಗಿಬೇಕು, ಚೇತನ ಮಾತ್ರ ಉಳಿತದೆ. ಜಡ ಈಸ್ ಇನ್ಸೆಂಟಿನೆಂಟ್. ಸೊ ಇನ್ಸೆಂಟಿನೆಂಟ್ ಯು ಟು ರಿಮೂವ್ ಟು ಫೈಂಡ್ ಔಟ್ ದಿ ಸೆಂಟಿನೆನ್ಸ್ ಇನ್ ದ್ಯಾಟ್. ನನ್ನ ದೇಹ ಜಡ,
ಯಾರೋ ಸತ್ತು ಬಿದ್ದಿರ್ತಾರೆ, ಸತ್ತೋದಾಗ ಅವನ ಪ್ರಾಣ ಹೋಯಿತು ಅಂತ ಹೇಳ್ತಾರೆ, ಅವನು ಹೋಗ್ಬಿಟ್ಟ ಅಂತ ಹೇಳ್ತಾರೆ. ದೇಹ ಉಳ್ಕೊಳ್ತು, ಅವನು ಹೋದ. ಹಾಗೆ ದೇಹ ಜಡ, ರೈಟ್. ನಿದ್ದೆ ಬಂದಿರ್ತದೆ, ಗಾಢ ನಿದ್ದೆ ಬಂದಿರ್ತದೆ, ಮನಸ್ಸು ಸೈಲೆಂಟಾಗಿಟ್ಟಿರ್ತದೆ, ಆಯಿತಾ. ಅವನು ನಿದ್ದೆ ಮಾಡ್ತಾ ಇದ್ದಾನಂತೆ, ಅಂದರೆ ಅವನು ನಿದ್ದೆ ಮಾಡ್ತಾ ಇದ್ರೆ ಯಾರೋ ಒಳಗಿದೆ. ಮನಸ್ಸು ಏನಾಗಿದೆ, ಸೈಲೆಂಟ್ ಆಗಿಬಿಟ್ಟಿದೆ, ದೇಹ ಸೈಲೆಂಟ್ ಆಗಿದೆ. ಮನಸ್ಸು ನಾನಲ್ಲ, ದೇಹ ನಾನಲ್ಲ. ಯಾವುದು ನಾನಲ್ಲ ಅದನ್ನು ತೆಗಿತಾ ಹೋದಾಗ ಉಳಿಯೋದು ನಿಜವಾದ ನಾನು ಇದೆಯಲ್ಲ, ಅದೇ ಭಗವಂತ. ಅದಕ್ಕೆ ಶಿವ ಅಂತ ಹೇಳೋದು. ದ ರಿಯಲ್ ಐ, ದ ರಿಯಲ್ ಸೆಲ್ಫ್ ಈಸ್ ಶಿವ. ಯು ಹ್ಯಾವ್ ಟು ಡ್ರಾಪ್ ವಾಟ್ ಈಸ್ ನಾನ್ ರಿಯಲ್. ಯಾವುದು ಅಸತ್ಯವೋ ಅದನ್ನು ಬಿಡ್ತಾ ಹೋಗಬೇಕು, ಯಾವುದು ಸತ್ಯವೋ ಅದನ್ನು ಗಟ್ಟಿಯಾಗಿ ಇಡಬೇಕು. ಆ ಸತ್ಯವನ್ನು ಗಟ್ಟಿಯಾಗಿ ಹಿಡಿದಕ್ಕೆ ಶಿವ ಅಂತ ಹೇಳೋದು. ಅದಕ್ಕೆ ಬ್ರಹ್ಮನ್ ಅಂತ ಹೇಳೋದು, ಅದಕ್ಕೆ ಭಗವಂತ ಅಂತ ಹೇಳೋದು. ಅದನ್ನು ನನ್ನೊಳಗೆ ಕಾಣಬೇಕು, ಬೇರೆ ಎಲ್ಲೂ ಕಾಣೋಕ್ಕಾಗೋದಿಲ್ಲ. ಯು ಕೆನಾಟ್ ಫೈಂಡ್ ದಟ್ ಇನ್ ಎನಿವೇರ್ ಎನಿಥಿಂಗ್ ಎಲ್ಸ್, ಬಿಕಾಸ್ that feeling of I exist, you can only experience yourself. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋದು ಬಿಟ್ಟಾಗ ನಾನು ಅನ್ನೋ ಭಾವನೆ ಇರ್ತದೆ, ಅದೇ ಭಗವಂತ. ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕು. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಯಾವಾಗಲೂ ತಪ್ಪು ಚಿಂತನೆ ಮಾಡಬಾರ್ದು. ವಿ ಶುಡ್ ನಾಟ್ ಮಿಕ್ಸ್ ಅವರ್ ಸೆಲ್ಫ್ ವಿತ್ ದಿ ನಾನ್ ಸೆಲ್ಫ್, ವಿಚ್ ಇಸ್ ದ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಇದು ಮಾಡ್ತಾ ಇರೋ ಕೆಲಸ ಯಾವುದು? ಮನಸ್ಸಿಂದು. ದ ಮೈಂಡ್ ಡಸ್ ದಿಸ್ ಜಾಬ್. ಯಾವುದು? ಮಿಕ್ಸಿಂಗ್ ಅಪ್, ಮಿಕ್ಸ್ ಮಾಡ್ತದೆ. ಯಾವುದನ್ನು, ಯಾವುದು ಜಡ, ಯಾವುದು ಚೇತನ, ಅದನ್ನು ಮಿಕ್ಸ್ ಮಾಡಿಬಿಡ್ತದೆ. ಹೇಗಾಗುತ್ತೆ? ಇಟ್ಸ್ ಲೈಕ್ ದಿಸ್. ನೋ, ನೀವು ಕೂತ್ಕೊಂಡಿದ್ದೀರಾ ಟ್ರೈನ್ನಲ್ಲಿ, ದ ಟ್ರೈನ್ ಅಪಿಯರ್ಸ್ ಟು ಬಿ ಮೂವಿಂಗ್. ಟ್ರೈನ್ ಹೋಗ್ತಾ ಇದ್ದಾಗ ಕಾಣುತ್ತೆ, ಆದರೆ ಹೋಗ್ತಾ ಇರೋದು ನಿಮ್ಮ ಟ್ರೈನ್ ಅಲ್ಲ, ಬೇರೆಯವ್ರ ಟ್ರೈನು. ಸಂಬಡಿ ಎಲ್ಸಸ್ ಟ್ರೈನ್ ಇಸ್ ಗೋಯಿಂಗ್, ಯು ಫೀಲ್ ಯುವರ್ ಟ್ರೈನ್ ಇಸ್ ಮೂವಿಂಗ್, ರೈಟ್. ಅದೇ ರೀತಿ ಆತ್ಮ ಚಲನೆ ಇಲ್ಲ. ದ ಮೈಂಡ್, ದ ಸೆಲ್ಫ್ ಡಸಂಟ್ ಮೂವ್. ಸೆಲ್ಫ್ ಈಸ್ ದ ವಿಟ್ನೆಸ್, ರೈಟ್. ಆತ್ಮ ಎಲ್ಲೂ ಹೋಗಲ್ಲ, ಅಲ್ಗಾಡೋದಿಲ್ಲ, ಚಲನೆ ಇಲ್ಲ, ಅದಕ್ಕೆ ಶಾಂತ ಸ್ವರೂಪ, ಆಯಿತಾ. ಮನಸ್ಸು ಓಡ್ತಾ ಇರ್ತದೆ. ದ ಮೈಂಡ್ ಕೀಪ್ಸ್ ರನ್ನಿಂಗ್. ಓಕೆ, ಫಾರ್ ಯು ಇಟ್ ಅಪಿಯರ್ಸ್ ದಟ್ ಐ ಆಮ್ ರನ್ನಿಂಗ್, ಆತ್ಮ ಈಸ್ ರನ್ನಿಂಗ್, ಆತ್ಮ ಈಸ್ ಮೂವಿಂಗ್. ನಾನು, ಆತ್ಮ ಓಡ್ತಾ ಇದೆ, ಆತ್ಮ ನಡೀತಾ ಇದೆ ಅಂತ ಕೇಳಿದ್ರು. ಸಾಯ್ತಾ ಇರೋದು ಮನಸ್ಸು. ದ ಮೈಂಡ್ ಡೈಸ್, ಯು ಫೀಲ್ ದಟ್ ಆತ್ಮ ಇಸ್ ಡೈಯಿಂಗ್. ಆತ್ಮ ಸಾಯ್ತಾ ಇದೆ ಅಂತ ಫೀಲಿಂಗ್ ಬರ್ತದೆ, ಆತ್ಮ ಸಾಯ್ತಾ ಇದೆ, ರೈಟ್. ಹೀಗೆ ದೇಹದ ಬುದ್ಧಿಯನ್ನು, ದೇಹದ ಪ್ರಕೃತಿಯನ್ನು ಮನಸ್ಸು ಏನು ಮಾಡ್ತದೆ? ಆತ್ಮದ ಮೇಲೆ ಹಾಕ್ತದೆ. ಆತ್ಮದ ಪ್ರಕೃತಿಯನ್ನು ಮನಸ್ಸು ದೇಹದ ಮೇಲೆ ಹಾಕ್ತದೆ. ಆತ್ಮದ ಪ್ರಕೃತಿ ಏನು? ವಾಟ್ ಇಸ್ ದ ನೇಚರ್ ಆಫ್ ಆತ್ಮ? ಆನಂದ, ಬ್ಲಿಸ್. ದಿ ಮೈಂಡ್ ಸೇಸ್ ದ ಬ್ಲಿಸ್ ಇಸ್ ಇನ್ ಬಾಡಿ, ದಿ ಬ್ಲಿಸ್ ಇಸ್ ಇನ್ ದ ವರ್ಲ್ಡ್. ಎಲ್ಲ ಉಲ್ಟಾ ಮಾಡಿಬಿಡ್ತದೆ. ಒಳಗಿದ್ದನ್ನು ಹೊರಗಾಗ್ತದೆ, ಹೊರಗಿದ್ದನ್ನು ಒಳಗಾಗ್ತದೆ. ಮನಸ್ಸು ಏನಿರ್ತದೆ? ಆನಂದ ಹೊರಗೆ ಸಿಗ್ತದೆ ಅಂತ ಹೇಳ್ತದೆ. ಆ್ಯಕ್ಚುಲಿ ಇರೋದು ಆನಂದ ಒಳಗೆ, ಆಯಿತಾ. ಆ ಒಳಗಿರೋ ಆನಂದನ ಮನಸ್ಸು ಏನಿರ್ತದೆ? ಹೊರಗೆ ಸಿಗುತ್ತೆ ಅಂತ ಹೇಳ್ತದೆ, ಆಯಿತಾ. ಸಾಯ್ತಾ ಇರೋ ದೇಹ, ಮನಸ್ಸು ಸಿಗುತ್ತೆ, ಆತ್ಮ ಸಾಯ್ತು ಅಂತ ಹೇಳ್ತದೆ. ಹಾಗಾಗ್ಬಿಟ್ಟು ಏನು ಹೇಳ್ತಾರೆ ಜನ ಎಲ್ಲ? ಅವನು ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಅಂತ. ಆತ್ಮಕ್ಕೆ ಇರೋದು ಯಾವಾಗಲೂ ಶಾಂತಿನೇ, ಮನಸ್ಸಿಗೆ ಶಾಂತಿ ಇಲ್ಲ. ಆತ್ಮ ಇಸ್ ಆಲ್ವೇಸ್ ಪೀಸ್ಫುಲ್, ಆಯ್ತಾ. ಅಲ್ಲ, ಆತ್ಮಹತ್ಯೆ ಅಂದ್ರೆ ಏನಂತ ಹೇಳ್ಬಿಡ್ತಾರೆ? ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾರೆ. ಆತ್ಮಕ್ಕೆ ಯಾವಾಗಲೂ ಶಾಂತಿನೇ. May his soul rest in peace. ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಆತ್ಮಕ್ಕೆ ಯಾವಾಗಲೂ ಅಶಾಂತಿ ಇಲ್ಲ, ಆಯ್ತಾ. ಮನಸ್ಸಿಗೆ ಆ ಮನಸ್ಸು ಆಟ ಆಡ್ತದೆ. ಆ ಮನಸ್ಸಿನ ಡಿಸ್ಟರ್ಬೆನ್ಸ್ ನಾವು ಆತ್ಮದ ಮೇಲೆ ಹಾಕ್ತೇವೆ, ಆತ್ಮದ ಕ್ಯಾಲಿಟೀಸನ್ನ ಪ್ರಪಂಚದ ಮೇಲೆ ಹಾಕ್ತೇವೆ. ಆತ್ಮದ ಸ್ವಭಾವ ಏನು? ಆನಂದ. ನಾವು ಪ್ರಪಂಚದ ಆನಂದ ಇದೆ ಅಂತ ಹೇಳ್ತೇವೆ. ಶಾಶ್ವತ ಏನು? ಆತ್ಮ. ಪ್ರಪಂಚದಲ್ಲಿ ಎಲ್ಲ ಶಾಶ್ವತ ಅಂತ ತಿಳ್ಕೊಬಿಡ್ತೇವೆ ನಾವು. ವಿ ಸ್ಟಾರ್ಟ್ ಫೈಂಡಿಂಗ್ ಎವ್ರಿಥಿಂಗ್ ಇಸ್ ಪರ್ಮನೆಂಟ್. ದೇಹ, ಮನಸ್ಸು, ಬುದ್ಧಿ, ಗಂಡ, ಹೆಂಡತಿ, ಮಕ್ಕಳು, ಕೆಲಸ ಎಲ್ಲ ಪರ್ಮನೆಂಟ್ ಅಂತ ಗಟ್ಟಿಯಾಗಿ ಇಟ್ಕೊಳ್ಳೋಗುತ್ತೆ. ಅದು ಆತ್ಮವಾದ ಪರ್ಮನೆಂಟ್ ಇರೋದು, ಆಯಿತಾ. ಸೊ ವಾಟ್ ಈಸ್ ಪರ್ಮನೆಂಟ್ ಅಪಿಯರ್ಸ್ ಟು ಬಿ ಇಂಪರ್ಮನೆಂಟ್. ವಾಟ್ ಈಸ್ ಸೆಲ್ಫ್ ಅಪಿಯರ್ಸ್ ಟು ಬಿ ನಾನ್ ಸೆಲ್ಫ್, ಬಿಕಾಸ್ ಆಫ್ ದಿ ಮೈಂಡ್, ಮನಸ್ಸಿಂದಲೇ. ಆತ್ಮಹತ್ಯೆ ಅಂದರೆ ಏನಪ್ಪ ಅಂತ ಪ್ರಶ್ನೆ. ನಾವು ಕನ್ನಡದಲ್ಲಿ ಒಂದು ಶಬ್ದ ಯೂಸ್ ಮಾಡ್ತೇವೆ, ಆತ್ಮಹತ್ಯೆ ಅಂತ, ಆಯಿತಾ. ಅದು ಆತ್ಮಹತ್ಯೆ ಅನ್ನೋ ಶಬ್ದ ಇದರಿಂದ ಬಂದುಬಿಟ್ಟಿದೆ. ಯಾವುದು? ಈಶಾವಾಸ್ಯ ಉಪನಿಷತ್ತಿಂದ ಬಂದುಬಿಡ್ತದೆ. ಏಕೇಚೋ ಆತ್ಮಹನೋ ಜನಾಹ ಅಂತ ಹೇಳ್ತದೆ ಮಂಡುಕ್ಯ ಈಶಾವಾಸ್ಯ ಉಪನಿಷತ್ತು. ಏನು ಹೇಳ್ತದೆ ಅದು? ಆತ್ಮವನ್ನು ಯಾರು ತಪ್ಪಾಗಿ ತಿಳಿತಾರೋ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗೆ ಅಂತ, ಆಯ್ತಾ. ವಿಚ್ ಇಸ್ ಆಕ್ಚುಲಿ ಅಪ್ಲೈಸ್ ಟು 99.9999% ಆಫ್ ದಿ ಪಾಪ್ಯುಲೇಷನ್. ಆತ್ಮಹತ್ಯೆ ನೇಣು ಹಾಕೊಳ್ಳೋದು ಆತ್ಮಹತ್ಯೆ ಅಲ್ಲ ಅವ್ರ ಲೆಕ್ಕದಲ್ಲಿ, ಹಿಂದಿನ ಕಾಲದ ಲೆಕ್ಕದಲ್ಲಿ. ಬೈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಿ ಸೆಲ್ಫ್ ಯು ಆರ್ ಕಮಿಟಿಂಗ್ ಸುಸೈಡ್. All majority are that. ಆಯ್ತಾ. ಆ್ಯಂಡ್ ಅದು ಮುಂದೆ ಸುಮ್ಮನೆ ಬಿಡಲ್ಲ. ಅದು ಉಪನಿಷತ್ತು ಏನು ಹೇಳ್ತದೆ? ಅಂಧತಮಂ ಪ್ರವಿಶ್ಯಂತೆ ಏಕೇಚೋ ಆತ್ಮಹನೋ ಜನ ಅಂತ ಹೇಳ್ತದೆ. ಅಂದರೆ ಯಾರು ಆತ್ಮಹತ್ಯೆ ಮಾಡಿ ಬದುಕಿದ್ದಾಗ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ
ಅವರು ಸತ್ತ ಮೇಲೆ ನರಕಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ತದೆ. ಅವ್ರು ಬದುಕಿದ್ದಾಗ ನರಕದಲ್ಲಿ ಇರ್ತಾರೆ. ದೇ ಲೀವ್ ಇನ್ ಇಗ್ನೋರೆನ್ಸ್. ಯಾವಾಗ ಆತ್ಮವನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ ಆವಾಗ ಅದು ಆತ್ಮಹತ್ಯೆ, ಸತ್ತ ಮೇಲಲ್ಲ. ಇಟ್ಸ್ ನಾಟ್ ಆಫ್ಟರ್ ಡೆತ್. ಓಕೆ, ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೆಲ್ಫ್ ಈಸ್ ಸುಸೈಡ್. ದೆನ್ ಯು ಲೀವ್ ಇನ್ ಟೋಟಲ್ ಇಗ್ನೋರೆನ್ಸ್. ಅದಕ್ಕೆ ಆತ್ಮಹತ್ಯೆ ಅಂತ ಹೇಳೋದು. ರೈಟ್? ಆತ್ಮಹತ್ಯೆ ನೇಣು ಹಾಕೊಳ್ಳೋದು ಆತ್ಮಹತ್ಯೆ ಅಂತ ಹೇಳಲ್ಲ ಲೆಕ್ಕ ಅವರು. ಅಜ್ಞಾನದಿಂದ ಆತ್ಮವನ್ನು ತಪ್ಪಾಗಿ ತಿಳ್ಕೊಳ್ದಲ್ಲ, ಅದೇ ಆತ್ಮಹತ್ಯೆಯಪ್ಪ. ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೆಲ್ಫ್ ಈಸ್ ಆತ್ಮಹತ್ಯೆ, ಸುಸೈಡ್. ಕ್ಲಿಯರ್? ಆತ್ಮಹತ್ಯೆ ಗೊತ್ತಾಯ್ತಾ? ಆತ್ಮವನ್ನು ತಪ್ಪಾಗಿ ತಿಳ್ಕೊಂಡ್ರೆ ಆತ್ಮಹತ್ಯೆ. ಆತ್ಮವನ್ನು ತಪ್ಪಾಗಿ ತಿಳ್ಕೊಂಡ್ರೆ ಅದೇ ಬ್ರಹ್ಮಹತ್ಯೆ. ಪದೇ ಪದೇ ಮಾಡ್ಕೋತಾ ಇರ್ತೀವಿ ಆತ್ಮಹತ್ಯೆ. ರೈಟ್? ಇದೇ ಮನಸ್ಸಿನ ಆಟ. ರೈಟ್? ಮನಸ್ಸು ಯಾವಾಗ ಆತ್ಮವನ್ನು ತಪ್ಪಾಗಿ ತಿಳ್ಕೊಳ್ತು ಅದೇ ಆತ್ಮಹತ್ಯೆ. ಅರ್ಥ ಆಯ್ತಾ? ಆತ್ಮವೇ ಭಗವಂತ. ನಾನು ಅನ್ನೋ ಭಾವನೆ ಇದೆಯಲ್ಲ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನಲ್ಲ. ಆ ದೇಹ ಮನಸ್ಸು ಬುದ್ಧಿ ನಾನು ಬಿಟ್ಟಾಗ ನಾನು ಅನ್ನೋ ನಿಜವಾದ ನಾನು ಬಿತ್ತಲ್ಲ, ಅದೇ ಭಗವಂತ. ಅದು ಶಾಶ್ವತ. ಇದನ್ನು ಸರಿಯಾಗಿ ತಿಳ್ಕೊಳ್ಳೋದೆ ಮುಕ್ತಿ. ರೈಟ್? ಹಾಗಿದ್ರೆ ಆತ್ಮಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು? ವಾಟ್ ಯು ಹ್ಯಾವ್ ಟು ಡೂ ಟು ಗೆಟ್ ಸೆಲ್ಫ್ ರಿಯಲೈಸೇಷನ್? ಏನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ, ಆತ್ಮಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಆಯಿತಾ? ಸೊ ಅದಕ್ಕೆ ಉತ್ತರ, ಆತ್ಮದ ಅನುಭವ ಆಗಬೇಕು. ಅದ್ರ ಏನು ಮಾಡಬೇಕು? ವಾಟ್ ಯು ಹ್ಯಾವ್ ಟು ಡೂ ಟು ಎಕ್ಸ್ಪೀರಿಯನ್ಸ್ ಸೆಲ್ಫ್? Drop the mind. You have to make the mind totally still. ಮನಸ್ಸನ್ನು, ಯಾಕಂದ್ರೆ ಮನಸ್ಸು ಓಡಿದ್ರೆ ಪ್ರಪಂಚ. ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್ ಇಸ್ ವರ್ಲ್ಡ್. ರೈಟ್? ಪ್ರಾಜೆಕ್ಟ್ ಸ್ಟಾಪ್ ಮಾಡ್ಬೇಕ್ರಿ. ಯು ಟು ಸ್ಟಾಪ್ ದಿ ಪ್ರೊಜೆಕ್ಟರ್. ಶೂಟಿಂಗ್ ಮಾಡೇ ಆಗ್ಬಿಟ್ಟಿದೆ, ಈಗ ಫಿಲ್ಮ್ ಓಡ್ತಾ ಇದೆ. ಅದು ಪ್ರಾಜೆಕ್ಟ್ ಆಫ್ ಮಾಡಬೇಕು, ಸ್ಟಾಪ್ ಮಾಡಬೇಕು. It's not my projection, it's a universal projection. But at least your projection you have to stop now. Your projection is I am the body, mind and intellect. That's the projection. ಸ್ಕ್ರೀನ್ ತೆಗೆದಾಕ್ಲಿಕ್ಕಾಗಲ್ಲ. ಸ್ಕ್ರೀನ್ ಪರ್ಮನೆಂಟ್, ಸ್ಕ್ರೀನ್ ಶಾಶ್ವತ. ಪ್ರೊಜೆಕ್ಷನ್ ಇದೆ ಅಂತ ಗೊತ್ತಾಗಬೇಕು. ಪ್ರೊಜೆಕ್ಷನ್. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನುವ ಭಾವನೆ ಇದೆಯಲ್ಲ, ಇಟ್ಸ್ ನಿಮ್ಮ ಪ್ರೊಜೆಕ್ಷನ್. ಯುವರ್ ಪ್ರೊಜೆಕ್ಷನ್ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್. ರೈಟ್? ಬಿಯಾಂಡ್ ಮೈಂಡ್ ಏನು ಹೇಳಿದೆ? ಹೇಳಿದೆ. ಹೌದು. ಅದರೊಳಗೆ ಸ್ಕ್ರೀನ್ ತೆಗೆದ ಸ್ಕ್ರೀನ್ ಅಂದ್ರೆ ನೇಚರ್ ಅದು ಇದ್ದೇ ಇರುತ್ತಲ್ವಾ ಸರ್? ಸ್ಕ್ರೀನೇ ಆತ್ಮಪ್ಪ. ಸೆಲ್ಫ್ ಈಸ್ ಆತ್ಮ, ಸೆಲ್ಫ್. ಅದಕ್ಕೇನು ಮಾಡಬೇಕು? ದ ಮೈಂಡ್ ಹ್ಯಾಸ್ ಟು ಬಿ ಮೇಡ್ ಇಂಟು ಸೈಲೆಂಟ್, ಟೋಟಲಿ ಸೈಲೆಂಟ್. ವೆನ್ ದ ಮೈಂಡ್ ಇಸ್ ಸೈಲೆಂಟ್, ಮನಸ್ಸು ಶಾಂತ ಆದಾಗ ಅಲ್ಲಿರೋದು ಯಾರು? ಆತ್ಮ ಮಾತ್ರ. ದಿ ಸೆಲ್ಫ್ ಅಲೋನ್ ಇಸ್ ದೇ. ರೈಟ್? ಮೈಂಡ್ ಯಾವಾಗ ಸೈಲೆಂಟ್ ಆಗುತ್ತೆ? ವೆನ್ ಡಸ್ ದ ಮೈಂಡ್ ಬಿಕಮ್ ಸೈಲೆಂಟ್? ಡೀಪ್ ಸ್ಲೀಪ್, ಗಾಢ ನಿದ್ದೆಯಲ್ಲಿ ಮನಸ್ಸು ಎಲ್ಲಿದೆ? ಗಾಢ ನಿದ್ದೆಯಲ್ಲಿ ಮನಸ್ಸು ಸೈಲೆಂಟ್ ಆಯಿತು. ವೆನ್ ಡೀಪ್ ಸ್ಲೀಪ್ ಯು ಎಕ್ಸ್ಪೀರಿಯನ್ಸ್ ಬ್ಲಿಸ್, because the self alone is there. The mind has become silent. Right? But what is the problem with that? The mind has no awareness. Okay? Because it's no aware, it has not understood the lessons. Right? So it doesn't understand the bliss is with Atma. So awareness is gone. ಅರಿವು ಹೋಯ್ತು. ಆಯಿತಾ? ಅರಿವು ಹೋದಾಗ ಆನಂದ ಇದೆ, ಆದರೆ ಆನಂದ ಅನ್ನೋ ಆತ್ಮದಿಂದ ಬಂದ ಆನಂದ ಅಂದು ಅರಿವು ಇಲ್ಲ. ಓಕೆ? ಪ್ರಾಜೆಕ್ಟರ್ ಇದೆ, ಸ್ಕ್ರೀನ್ ಇದೆ, ಲೈಟ್ಸ್ ಆಫ್. ಸೊ ಸ್ಕ್ರೀನ್ ಇದೆ ಅಂತ ಗೊತ್ತಾಗಲ್ಲ. ದರ್ಸ್ ಎ ಪ್ರಾಜೆಕ್ಟರ್ ಇದೆ, ಸಿನಿಮಾ ಕಾಣ್ತಾ ಇದೆ, ಸ್ಕ್ರೀನ್ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಲೈಟ್ ಪ್ರಾಜೆಕ್ಟರ್ ಆಫ್ ಮಾಡಿಬಿಟ್ರೆ ಸ್ಕ್ರೀನು ಕಾಣಲ್ಲ. ಅದಾಗತ್ತೆ ಯಾವಾಗ? ಗಾಢ ನಿದ್ದೆಯಲ್ಲಿ. Understand? In deep sleep, the mind is off. Awareness is gone. Because of that, even though self is there, there's no understanding that self alone is there. Self alone is this. So mind again projects the world. Okay? What happens in that mind? There's no awareness there. Arivu hogbidutade in deep sleep, right? So because of that, there's no learning. That's why meditation is a process of with awareness making the mind silent.
ಅರಿವಿನಿಂದ ಮನಸ್ಸು ಶಾಂತ ಆಗಬೇಕು. ಅರ್ಥ ಆಗ್ತೀಯಾ? ಆವಾಗ ಏನಾಗುತ್ತೆ, ಆನಂದ ಇದೆ, ಆ ಆನಂದ ಸ್ವರೂಪವೇ ಆತ್ಮ ಅನ್ನೋ ಅನುಭವ ಬರ್ತದೆ. ಸರ್ ಅನಸ್ತೇಶಿಯಾ ಕೊಟ್ಟಾಗ ಆಗುತ್ತಲ್ಲ, ಅನ್ಕಾನ್ಷಿಯಸ್ ತಾನೆ, ಅವರು ಬುದ್ಧಿ ಬರಲ್ಲ, ಜ್ಞಾನ ಬರಲ್ಲ, ಯಾಕಂದ್ರೆ ಅಜ್ಞಾನದಿಂದ ಹೋಗ್ತೀರಾ. ಸರ್ ಈಗ ಅನುಭವ ಆಗ್ಬೇಕಂದ್ರೆ ಅನುಭವ ಆಗೋದು ಅದು ಆಗೋದು ಮನಸ್ಸಿಗೆ ತಾನೆ. ಹೌದು, ಮನಸ್ಸಿಗೆ ಅನುಭವ, ಆತ್ಮಕ್ಕಿಂತ ಇಲ್ಲ. ಮನಸ್ಸಿಗೆ ಅನುಭವ ಮತ್ತೆ ಮನಸ್ಸು ಸೈಲೆಂಟ್ ಆದಾಗ ಅನುಭವ ಹೆಂಗಾಗುತ್ತೆ? ಅದೇ ಮೈಂಡ್ ಸೈಲೆಂಟ್ ಆಗುತ್ತೆ, ಎಚ್ಚರಾಗಿರ್ತದೆ. ಇಟ್ ನೋಸ್, ಇಟ್ಸ್ ಲೈಕ್ ಲೈಟ್. ನೋ, ದಿ ಪ್ರೊಜೆಕ್ಟರ್ಸ್ ಪಿಕ್ಚರ್ಸ್ ಆರ್ ಗಾನ್. ಸ್ಕ್ರೀನ್ ಬ್ಲಾಂಕ್. ಸ್ಕ್ರೀನ್ ಬ್ಲ್ಯಾಂಕ್ ಇದೆ, ಬಟ್ ಸ್ಕ್ರೀನ್ ಲೈಟ್ ಇದೆ, ಪಿಕ್ಚರ್ಸ್ ಇಲ್ಲ. ನಾವು ಮನಸ್ಸನ್ನು ಸೈಲೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆದರೆ ಯಾವ್ದ್ಯಾವುದೋ ಬೇರೆ ರೀತಿಲಿ ಕುಡಿಯೋದು, ಟಿವಿ ನೋಡೋದು, ಆಮೇಲೆ ಡ್ರಗ್ಸು, ಡೈವರ್ಷನ್ ಅದೆಲ್ಲ ಅಲ್ವಾ ಸರ್? ಡೈವರ್ಷನ್ ಅಲ್ಲ, ಹೊರಗಡೆ ಮನಸ್ಸನ್ನ ಸೈಲೆಂಟ್ ಮಾಡಕ್ಕೆ ಕುಡಿಯೋದು ತಿನ್ನೋದು ಎಲ್ಲ ಮಾಡ್ತಿದ್ದಾರೆ ಸರ್. ಮಾಡ್ತಾರಲ್ಲ, ಬರಬಾರ್ದು ಅಂತ ಮಾಡ್ತಾರೆ ತಾನೆ. ಮರಿಯಕ್ಕೆ. ಸೊ ಈಗ ಏನಾರ ಟೆನ್ಷನ್ ಇದ್ರೆ ಹೋಗಿ ಟಿವಿ ನೋಡೋದು, ಸ್ಮೋಕಿಂಗು. ಈಗ ಇದನ್ನ ಅದೇನದು ಬೊಲೆಮಿಯಾ ಅಂತ ಹೇಳ್ತಾರೆ, ಡಿಸೀಸ್ ಕಾಲ್ಡ್ ಬೊಲೆಮಿಯಾ ಇಸ್ ದೇರ್. ಬೊಲೆಮಿಯಾ ಅಂದ್ರೆ ಏನು? ತಿನ್ನೋದು ಯಾವುದೋ ಟೆನ್ಷನ್ ಆದ್ಕೊಳ್ಳಿ ತಿನ್ನೋದು, ರೈಟ್? ಅದು ಟೆನ್ಷನ್ ಆದ್ಕೊಳ್ಳಿ ಸಿಗರೇಟ್ ಕುಡಿಯೋದು, ಟೆನ್ಷನ್ ಆದ್ಕೊಳ್ಳಿ ಕುಡಿಯೋದು. ಕ್ರಿಕೆಟ್ ನೋಡೋದು ಸರ್. ಹೆಂಗಸರಿಗಾದ್ರೆ ಪರವಾಗಿಲ್ಲ, ಟೆನ್ಷನ್ ಆದ್ಕೊಳ್ಳಿ ಶಾಪಿಂಗ್. ಕಾಸು ಕೊಟ್ರೆ ಕಾಸು ಕೊಡ್ತಿದ್ರೆ ಸುಮ್ಮನೆ ಹೋಗಿ ಶಾಪಿಂಗ್, ಎಲ್ಲ ವಿಂಡೋ ಶಾಪಿಂಗ್. ಹಾ, ಅದು ನಮ್ಮ ನೇಚರಲ್ಲೇ ಇದೆ, ಮನಸ್ಸನ್ನು ಸೈಲೆಂಟ್ ಮಾಡೋದು. ವಿ ವಾಂಟ್ ದಟ್ ದಿಸ್ ಥಿಂಗ್, ಸೊ ವಿ ಗೋ ಇನ್ ಸರ್ಚ್ ಆಫ್ ಡಿಫರೆಂಟ್ ವೇಸ್ ಅಂಡ್ ಗೆಟ್ ಇನ್ ಮೆಸ್ ಅಗೇನ್. Sir, what is the significance of Kumbhakarna in this? Huh? Kumbhakarna in the whole deep sleep. So actually I'll tell you Kumbhakarna. Because we are talking about a deep sleep, right? And he was more of a conscious. Actually, see, there is a historical Kumbhakarna, historical Ravana, mythological Kumbhakarna, mythological Ravana, right? That we are not concerned. They are all of importance to politicians and pandits. Okay, we'll come to spirituality. Adhyatma. So Adhyatmadalli there are three gunas. Nature has three gunas, right? ಮೂರು ಗುಣಗಳು ಪ್ರಕೃತಿಯಲ್ಲಿ. ಯಾವುದು? ಸತ್ವ ಗುಣ, ರಜೋ ಗುಣ, ತಮೋ ಗುಣ. ಓಕೆ, ವಿಭೀಷಣ ರೆಪ್ರೆಸೆಂಟ್ ವಿಚ್ ಗುಣ? ವಿಭೀಷಣ ಅಂದ್ರೆ ಸತ್ವ ಗುಣ ಆಧ್ಯಾತ್ಮದಲ್ಲಿ. ಕುಂಭಕರ್ಣ ತಮಸ್, ಸ್ಲೀಪ್. ರಾವಣ hyper active, goes and kidnaps somebody also. It represents Rajoguna, right? So nature of Rajoguna is go and capture nature. Prakriti hitkondu barode, adu Rajoguna. Kumbhakarna is not bothered, sleeping, right? Idu ಮೂರು ಜನ ಇದೆಲ್ಲ, these are three prototypes of human beings. ಮನುಷ್ಯರ ಮೂರು ಆಯ್ತಾ. ಕೆಲವರು ಕುಂಭಕರ್ಣನಾಗಿ ಏನು ಮಾಡಲ್ಲ, ಬಿದ್ದಿರ್ತಾರೆ. ಕೆಲವು ರಾವಣನಾಗಿ ವೆರಿ ಆಕ್ಟಿವ್, ಹೈಪರ್ ಆಕ್ಟಿವ್, ಆಯ್ತಾ. ಕೆಲವು ವಿಭೀಷಣನಾಗೆ ಪೀಸ್ಫುಲ್, ಪೀಸ್ ಲವಿಂಗ್ ಆ್ಯಂಡ್ ಸತ್ವ ಗುಣ. ಓಕೆ, ಸೊ ಕುಂಭಕರ್ಣ ಮೀನ್ಸ್ ಕುಂಭಕ. ಕುಂಭಕ ಇಸ್ ದ ಬ್ರೀತ್ ರಿಟೆನ್ಷನ್. ಓಕೆ, somebody who has been able to sleep for a long duration is called kumbhakarna. This is not physical sleep, psychological sleep. It's the jada. Okay, and it is said that Kumbhakarna sleeps for 6 months, eats for 6 months. 6 ತಿಂಗಳು ಮಲಗೋದು, 6 ತಿಂಗಳು ಎಚ್ಚರ. ಈ ಜಡ ಆದವ್ರು ಸೋಮಾರಿಗಳು ಏನು ಮಾಡ್ತಾರೆ? ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು. ದಿ ಲೇಜಿ ಫೆಲೋಸ್ ಓವರಾಲ್ ತಗೊಂಡ್ರೆ 6 ತಿಂಗಳೇ ಅದು. 6 ತಿಂಗಳೇ. 12 hours. ಓವರಾಲ್ ತಗೊಂಡ್ರೆ 6 Kumbhakarna is said he sleeps for 6 months and eats for 6 months. We represent tamoguna. Now look at a lazy fellow. What he does? Eats, sleeps. Eats, 50% of the time goes in eating, 50% goes in sleeping. Waking condition also, we are in sleeping condition only. Right? Pandit ji. So, but how does he got liberated? Who? Kumbhakarna. Yeah, everybody gets liberated. All human beings get liberated. All liberation is there for all human beings. So the Kumbhakarna, what they say is Ravana, Kumbhakarna, Vibhishana. I think they were actually that Vishnu's from the Dwarapalak, no? So Jaya Vijaya, something like that. So because of that they got liberated, that say. But they are all, don't get into read too much into what is that metaphysical meaning. Apply it to your life. Apply it to human life. ಮನುಷ್ಯ ಜೀವನಕ್ಕೆ ಅನ್ವಯಿಸಿ ಮಾಡಿ. So Vibhishana, Kumbhakarna, Ravana represent three qualities of human beings. So ಅದರಲ್ಲಿ ಸತ್ವಗುಣ, which is Vibhishana,
ಬಿಕಮ್ಸ್ ಕ್ಲೋಸರ್ ಟು ರಾಮ, ರಾಮನಿಗೆ ಹತ್ತಿರ ಆಗ್ತಾರೆ. ಆಯಿತಾ? ರಜೋಗುಣ ಸಪ್ರೇಟ್ಸ್ ರಾಮ ಫ್ರಮ್ ಸೀತಾ, ಅಂದರೆ ಪ್ರಕೃತಿಯನ್ನು ಕದ್ಕೊಂಡು ಬಿಡ್ತದೆ. ದಟ್ ಇಸ್ ದ ಈಗೋ. Again, these are not three different persons. These are three characteristics of our mind. So one part will be rajas, one part will tamas, another. So we have to convert all into sattva and then beyond sattva. Correct. Like that. That's right. Kya ji, Pandit ji? No, but if you look at the Adhyatmic, he was in a Rajogun, Who? the Kumbhakarna. Ah. But still there is a process by which you can, get out of it, the whole Correct. thing, right? Yes, that is true for everybody, no? Kumbhakarna was not Rajaguna. Kumbhakarna was in Tamoguna. Tamoguna. Right? He was killed in Ramayana time, and they have another birth also, no? Next birth came, no? Okay. Krishna avatar. Mukti nahi mila. Right? Shishupala, Jarasandha, Kamsa, they were all. All the three brothers. No, Vibhishana was not there. Vibhishana was not reborn. Usually is still there, right? Ah. ಮುಕ್ತಿ ರಾಮನಿಂದ ಮುಕ್ತಿ. Okay. ಸರ್ ಅವಾಗ ತಮೋಗುಣ ಮತ್ತೆ ರಜೋಗುಣ ಇರೋಂಥವ್ರಿಗೆ ಮುಕ್ತಿ ಹೇಗೆ ಸರ್? ಅವ್ರು ತಮೋಗುಣದಿಂದ ರಜೋಗುಣ ಬರಬೇಕು, ರಜೋಗುಣದಿಂದ ಸತ್ವಗುಣ ಬರಬೇಕು. ಸತ್ವಗುಣ ಆದ್ಮೇಲೆ ಗುಣ ದಾಟಬೇಕು. ಆ ಗುಣನೂ ದಾಟಬೇಕು. ತ್ರಿಗುಣಾತೀತ. ಗುಣನೂ ದಾಟಬೇಕು. Right? You have to cross that three gunas also. ದತ್ತ ಅದರಲ್ಲಿ ತ್ರಿಗುಣಾತೀತ. Right? Boss, with Rajoguna nobody can get liberation. With Tamoguna nobody can get liberation. Only after Sattva-guna, understanding, and then beyond understanding, Gunatita. You have to go beyond three gunas, then only liberation is possible. And except in case of somebody who had a shapa, but a curse. In case of Ravana brothers, it was a curse. They were evolved souls, they got into curse and they came back. So again they go back. Now that what they went back is not Jivan Mukti. That's called Videha Mukti. Okay? They went to Vaikunta Loka, the highest possible Loka. Actually called Brahma Loka or Vaikunta Loka. There they have to be there for a couple of billions years and then get liberated. Whereas a Gnani gets liberated in this lifetime here. That's called Jivan Mukti. We are speaking of Jivan Mukti, not Krama Mukti. That's called Krama Mukti, what these people went through. That's called Devayana. Right? Any questions? So Akhilesh, No, maybe I'll come back again. why you have some doubt? No. I'm just like, again, there is another question comes, right? Huh? Deha Mukti and Jivan Mukti. so now, where that comes from? Where that comes from means? So they have gone back, they have to do the service to the Lord. That's the supreme or the Jivan Mukti. Jivan Mukti. Jivan Mukti is the final. There they get do service to the Lord till that Loka gets dissolved in the Parandhama. Now we have some people have concept that is the Parandham. Right? The Parandham is Shashwata. So that gets merged into Parandham. Then in Vedantic literature it's called Brahmalok. Brahmalok or Hiranyagarbha-lok. In Hiranyagarbha-lok, that in Puranic literature, Hiranyagarbha-lok is converted into one of these higher lokas. So Hiranyagarbha-loka, you have to be there, born, you have to learn, continue and do service till you pass away from that Hiranyagarbha-lok after a couple of billions of years. That's called Devayana. Whereas Jnana, Mukti through Jnana happens now, here, earth. ಹಾಗಾಗಿ ಮುಕ್ತಿಗೆ ಮಾರ್ಗ ಏನಪ್ಪ? ವಾಟ್ ಇಸ್ ದ ಪಾತ್ ಆಫ್ ಲಿಬರೇಷನ್? ಯು ಹ್ಯಾವ್ ಟು ಮೇಕ್ ಯುವರ್ ಮೈಂಡ್ ಸೈಲೆಂಟ್. ಮನಸ್ಸನ್ನು ಶಾಂತಿ ಮಾಡಬೇಕು. ಓಕೆ, ಸೊ ದ ಮೈಂಡ್ ಹ್ಯಾಸ್ ಟು ಬಿ ಮೇಡ್ ಡೀಪ್ಲಿ ಸೈಲೆಂಟ್. ನಾವು ಹೌ ಕ್ಯಾನ್ ಯು ಮೇಕ್ ದಿ ಮೈಂಡ್ ಡೀಪ್ಲಿ ಸೈಲೆಂಟ್? ಮನಸ್ಸನ್ನು ಶಾಂತಿ ಮಾಡಲಿಕ್ಕೆ ಹೇಗೆ ಸಾಧ್ಯ? ಮನಸ್ಸು ಓಡ್ತಾ ಇರ್ತದೆ. ಮೈಂಡ್ ಕೀಪ್ಸ್ ಆನ್ ರನ್ನಿಂಗ್, ರೈಟ್? ಆಫ್ಟರ್ ಎವ್ರಿಥಿಂಗ್ ವಿಚ್ ಇಸ್ ಆಬ್ಜೆಕ್ಟ್ಸ್ ಯು ಸಿ, ಬಟ್ ಮೈಂಡ್ ಗೆಟ್ಸ್ ಅಟ್ರಾಕ್ಟೆಡ್ ಟು ದಿ ಆಬ್ಜೆಕ್ಟ್ಸ್, ವಸ್ತುಗಳನ್ನು. ಮೊದಲು ಮನಸ್ಸಿಗೆ ಅರ್ಥ ಆಗಬೇಕು ದ್ಯಾಟ್ ದರ್ ಇಸ್ ನೋ ಹ್ಯಾಪಿನೆಸ್ ಇನ್ ದ ಆಬ್ಜೆಕ್ಟ್ಸ್. ಬಾಹ್ಯ ವಸ್ತುಗಳಲ್ಲಿ ಆನಂದ ಇಲ್ಲ, ಆನಂದ ಇರೋದು ಆತ್ಮನಲ್ಲಿ ಅಂತ ಅರ್ಥ ಆಗಬೇಕು. ದಟ್ಸ್ ಕಾಲ್ಡ್ ವೈರಾಗ್ಯ, ಡಿಟ್ಯಾಚ್ಮೆಂಟ್. ವಿದೌಟ್ ಡಿಟ್ಯಾಚ್ಮೆಂಟ್ ಮುಕ್ತಿ ಇಸ್ ನಾಟ್ ಪಾಸಿಬಲ್. ವೈರಾಗ್ಯ ಇಲ್ಲದೆ ಮುಕ್ತಿ ಸಾಧ್ಯ ಇಲ್ಲ.
ಕಡೆಗೆ ವಿವೇಕ ಬೇಕು. ಯಾವುದು ಆತ್ಮ, ಯಾವುದು ಅನಾತ್ಮ, ವಿಚ್ ಇಸ್ ಸೆಲ್ಫ್, ವಿಚ್ ಇಸ್ ನಾನ್ ಸೆಲ್ಫ್, ದಟ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಟು ಬಿ ಕ್ಲಿಯರ್. ಅದರ್ಸ್ ವಿಲ್ ಬಿ ಗೋಯಿಂಗ್ ಆಫ್ಟರ್ ರಾಂಗ್ ಥಿಂಗ್. ತಪ್ಪಾಗಿ ಹುಡ್ಕೊಳ್ತಾ ಹೋಗ್ತೀರಾ. ಆತ್ಮ ಏನು, ಅನಾತ್ಮ ಏನು ಅಂತ ಸರಿಯಾಗಿ ಅರ್ಥ ಆಗಬೇಕು. ಆತ್ಮ ಅಂದರೆ ಆನಂದ ಸ್ವರೂಪ, ಅನಾತ್ಮ ಅಂದರೆ ಜಡ ಅರ್ಥ ಆಗಬೇಕು. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ ಅರ್ಥ ಆಗಬೇಕು. ಓಕೆ, ಸೊ ಹಾಗಾಗ್ಬಿಟ್ಟು ಮುಕ್ತಿಗೆ ಎರಡು ಮಾರ್ಗ, ಸಾಂಖ್ಯ ಮತ್ತು ಯೋಗ. ದರ್ ಆರ್ ಟೂ ಪಾತ್ಸ್ ಫಾರ್ ಲಿಬರೇಷನ್, ಸಾಂಖ್ಯ ಆ್ಯಂಡ್ ಯೋಗ. ಲೋಕೆ ಅಸ್ಮಿನ್ ದ್ವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾನಗ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂತ. ಜ್ಞಾನಯೋಗ ಮತ್ತು ಕರ್ಮಯೋಗ ಅಂತ ಎರಡು ಯೋಗ. ದರ್ ಆರ್ ಟೂ ಪಾತ್ಸ್. ಸೊ ಜ್ಞಾನಯೋಗ or ಸಾಂಖ್ಯ is understanding what is true, what is truth. I am not the body, I am not the mind. Becoming pure awareness, ಶುದ್ಧ ಚೇತನ ಆಗೋದು ಜ್ಞಾನಯೋಗದ ಮಾರ್ಗ. ಕರ್ಮಯೋಗದ ಮಾರ್ಗ, progressive purification of the mind. Mind has to be purified through service, through dharma, through bhakti, right? Through meditation, through yoga. ಕರ್ಮಯೋಗದ ಮಾರ್ಗದೇನು? ಮನಸ್ಸನ್ನು ಶುದ್ಧಿ ಮಾಡಬೇಕು. ಯಾವುದು ಮೂಲಕ? ಭಕ್ತಿ, ಸೇವಾ, ಕ್ರಿಯಾ, ಪ್ರಾಕ್ಟೀಸಸ್, ಯೋಗ. ಸೊ ಬೈ ದಿಸ್ ಪ್ರೊಸೆಸ್ ಮೈಂಡ್ ಇಸ್ ಮೇಡ್ ಸೈಲೆಂಟ್ ಬೈ ಕರ್ಮಯೋಗ. ಅದಕ್ಕೆ ಕರ್ಮಯೋಗ ಅಂತ ಹೇಳೋದು. ಕರ್ಮಯೋಗ ಇಸ್ ನಾಟ್ ಜಸ್ಟ್ ಡೂಯಿಂಗ್ ಆ್ಯಕ್ಷನ್. ಕರ್ಮಯೋಗ ಇಸ್ ಸೇವಾ, ಸರ್ವಿಸ್. ಕರ್ಮಯೋಗ ಇಸ್ ಡೂಯಿಂಗ್ ಎನಿ ಆ್ಯಕ್ಷನ್ ಆಸ್ ಅ ಆಫರಿಂಗ್ ಟು ಗಾಡ್. ಏನೇ ಕೆಲಸ ಮಾಡಿದ್ರೆ ಭಗವಂತನಿಗೆ ಅರ್ಪಣೆ ಮಾಡಿ ಮಾಡೋದು. ದಿಸ್ ಕರ್ಮಯೋಗ. ಸೊ ದರ್ ಆರ್ ಟೂ ಪಾತ್ಸ್ ಫಾರ್ ಲಿಬರೇಷನ್, ಸಾಂಖ್ಯ ಮತ್ತು ಕರ್ಮ. ಸಾಂಖ್ಯ ಯುಗ ಸಲ್ಸೋಗಳು ಜ್ಞಾನಯೋಗ ಆ್ಯಂಡ್ ಕರ್ಮಯೋಗ. ಜ್ಞಾನ ಮತ್ತು ಕರ್ಮ ಎರಡು. ಓಕೆ, ಸೊ ಇನ್ ದಿಸ್ ದಟ್ ಕರ್ಮಯೋಗ ಪಾರ್ಟ್ ಕಮ್ಸ್ ದ ಪೂಜಾ, ದ ಮೆಡಿಟೇಷನ್ ಪ್ರಾಕ್ಟೀಸಸ್, ದಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಆಯಿತಾ. ಕಡೆಗೆ ಸೇವಾ, ಎಲ್ಲ ಕರ್ಮಯೋಗದ ಬಂದ್ಬಿಡುತ್ತೆ. ಯಾಕಂದರೆ ಕರ್ಮ ಇಸ್ ಆಫ್ 4 ಟೈಪ್ಸ್: ಶಾರೀರಿಕ, ಮಾನಸಿಕ, ಬೌದ್ಧಿಕ, ವಾಚಿಕ. ದ ಕರ್ಮ ಇಸ್ ಆಫ್ 4 ಟೈಪ್ಸ್: ಕಾಯ, ವಾಚ, ಮನಸ, ಬುದ್ಧ. ದ ಫಿಸಿಕಲ್, ಮೆಂಟಲ್. ಆಯಿತಾ. ಇದು 4 ರೀತಿಯ ಮಾಡೋದಕ್ಕೆ ಕರ್ಮಯೋಗ. 4 ಕರ್ಮಯೋಗ ಅಂತ ಹೇಳೋದು. ಯಾವುದದು? ಜ್ಞಾನಯೋಗ, ಭಕ್ತಿಯೋಗ, ಕ್ರಿಯಾಯೋಗ, ಧ್ಯಾನ ಯೋಗ. ಇವೆಲ್ಲ ಯೋಗಗಳು ಏನು ಮಾಡ್ತವೆ? ಕರ್ಮಯೋಗದಲ್ಲಿ ಬಂದುಬಿಡ್ತವೆ. ಜ್ಞಾನಯೋಗದಲ್ಲಿ ಏನು ಬರ್ತದೆ? ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್. ಆಯಿತಾ. ಸೊ ಸಾಂಖ್ಯಯೋಗದಲ್ಲಿ ಏನು ಬರ್ತದೆ? ವಾಟ್ ಯು ಗೆಟ್ ಇನ್ ಸಾಂಖ್ಯಯೋಗ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಏನು ಆತ್ಮ, ಏನು ಆತ್ಮ ಅಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ವಾಟ್ ಈಸ್ ಸೆಲ್ಫ್, ವಾಟ್ ಈಸ್ ನಾನ್ ಸೆಲ್ಫ್, ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ಅರ್ಥ ಆಗಬೇಕು. ಆ ಅರ್ಥ ಆಗಬೇಕಾದ್ರೆ ಏನು ಮಾಡಬೇಕು? ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಉಪನಿಷತ್ತು. ಋಷಿಗಳು ಹೇಳಿದ ಉಪನಿಷತ್ತನ್ನು, ವೇದಾಂತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಆ ಅರ್ಥದ ಮೂಲಕ ಏನು ಬರ್ತದೆ? ನಿಮಗೆ ಜ್ಞಾನ ಬರ್ತದೆ. ಆದರೆ ಅರ್ಥ ಮಾಡಬೇಕಾದ್ರೆ ಏನು ಬೇಕು? ಕರ್ಮಯೋಗ ಬೇಕು. ದೇ ಆರ್ ನಾಟ್ ಸಪರೇಟ್. ವಿದೌಟ್ ಡೂಯಿಂಗ್ ಕರ್ಮಯೋಗ ಮೈಂಡ್ ಡಸಂಟ್ ಬಿಕಮ್ ಪ್ಯೂರಿಫೈಡ್. ಕರ್ಮಯೋಗ ಮಾಡಿದ್ರೆ ಮನಸ್ಸು ಶುದ್ಧಿ ಆಗೋದಿಲ್ಲ. ಬಟ್ ಕರ್ಮ ಯೋಗ ಮಾಡಿ ನಾವು ಹೊರಗಿನ ಪ್ರಪಂಚದ ಜೊತೆ ಹೌದು ಬೇಕು. ಅದೇ ಕರ್ಮಯೋಗ. ವೆನ್ ದ ಮೈಂಡ್ ಇಸ್ ಅಬ್ಜೆಕ್ಟಿವ್, ಮೈಂಡ್ ಗೋಸ್ ಅಬ್ಜೆಕ್ಟಿವ್, ಕನ್ವರ್ಟ್ ದೆನ್ ಟು ಯೋಗ. ನಿಮ್ಮ ಮನಸ್ಸು ಯಾವ ಹೊರ ಹೋಗುತ್ತೆ ಅದನ್ನು ಯೋಗ ಕನ್ವರ್ಟ್ ಮಾಡಿ. ನಿಮ್ಗೆ ಬೇರೆ ಟೈಮ್ ಇಲ್ಲ, ನೀವು ಸಪ್ರೇಟಾಗಿ ಕೂತ್ಕೋಬೇಕಾಗಿಲ್ಲ ಅದಕ್ಕೆ. ರೈಟ್. ಲಿಂಕ್ ಎವ್ರಿಥಿಂಗ್ ವಿತ್ ಧರ್ಮ. ಓಕೆ, ನಾವು ಯು ವಾಂಟ್ ಟು ಅರ್ನ್ ಮನಿ, ರೈಟ್. ದುಡ್ಡನ್ನು ಸಂಪಾದನೆ ಮಾಡಬೇಕು. ಆ ದುಡ್ಡನ್ನು ಸಂಪಾದನೆ ಮಾಡಿ ನನಗೆ ಅಂತ ಹೇಳುವಾಗ ಸ್ವಲ್ಪ ಪರ್ಸೆಂಟೇಜ್ ನಾನು ಇದನ್ನು ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡ್ತೇನೆ. ಲಿಂಕ್ ಆಲ್ ಆಕ್ಟಿವಿಟಿ ವಿತ್ ಧರ್ಮ. ಆ್ಯಂಡ್ ಧರ್ಮಕ್ಕೆ ಯಾಕೆ ಲಿಂಕ್ ಮಾಡ್ತೀರಾ? ಬೈ ದಿಸ್ ಪ್ರೊಸೆಸ್ ನನ್ನ ಮನಸ್ಸು ಶುದ್ಧಿ ಆಗಲಿ, ಭಗವಂತನ ಅನುಭವ ಆಗಲಿ. ಆಲ್ವೇಸ್ ಹ್ಯಾವ್ ದಟ್ ಇನ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ವಾಟ್ ಎವರ್ ಯು ಡೂ ಬಿಕಮ್ಸ್ ಯೋಗ. ನೀವು ಏನೇ ಮಾಡೋ ಕೆಲಸ ಇದೆಲ್ಲ 2 ರೀತಿಯಿಂದ ಮಾಡ್ಬೋದು. ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ಹ್ಯಾಪಿನೆಸ್ ಆರ್ ಫಾರ್ ದ ಪರ್ಪಸ್ ಆಫ್ ಪ್ಯೂರಿಫೈಯಿಂಗ್ ದ ಮೈಂಡ್. ವರ್ಕ್ ಈಸ್ ಸೇಮ್ ಬಟ್ ಯುವರ್ ಇಂಟೆನ್ಷನ್ ಇಸ್ ಡಿಫ್ರೆಂಟ್. ಗೊತ್ತಾಯ್ತಾ? ದ ಇಂಟೆನ್ಷನ್ಸ್ ವಾಟ್ ಈಸ್ ಯೋಗ ಇಸ್ ಅಬೌಟ್. ಅಂದರೆ ನೀವು ಹೇಳೋದು ಕಮರ್ಷಿಯಲ್ ವರ್ಲ್ಡಲ್ಲಿ ಇದ್ರೂ ಇಫ್ ಯು ವರ್ಕ್ ವಿತ್ ಧರ್ಮ ಇನ್ ಮೈಂಡ್ ಗೆಟ್ಸ್ ಪ್ಯೂರಿಫೈಡ್. ಕರೆಕ್ಟ್. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಹೇಳಿದರು? ಚಾತುರ್ವರ್ಣ ಅಂತ ಹೇಳಿದ್ರು. 4 ವರ್ಣಗಳು ಅಂತ. ಆಯಿತಾ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಓಕೆ, ಸೊ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅದೇನಂದರೆ ಗುಣಕರ್ಮ ವಿಭಾಗಶಃ ಅಂತ. ಅಂದರೆ ಬೈ ಇನ್ನರ್ ನೇಚರ್ ಆ್ಯಂಡ್ ಆ್ಯಕ್ಷನ್ ದರ್ ಆರ್ 4 ಕ್ಯಾಟಗರೀಸ್ ಆಫ್ ಪೀಪಲ್. ಬ್ರಾಹ್ಮಣ ಮೀನ್ಸ್ ಎ ಟೀಚರ್ ಆರ್ ಎ ಸೈಂಟಿಸ್ಟ್. ಬ್ರಾಹ್ಮಣ ಅಂದರೆ ಯಾರು? ಒಬ್ಬ ಶಿಕ್ಷಕ ಮತ್ತು
ವಿಜ್ಞಾನಿ ಅವರಿಗೆಲ್ಲ ಬ್ರಾಹ್ಮಣ ಅಂತ ಹೇಳೋದು, ಅಥವಾ ಪೂಜೆ ಮಾಡೋರು. ಅವ್ರು ಬ್ರಾಹ್ಮಣ ಜಾತಿ, ಇದು ಜಾತಿಗೆ ಸಂಬಂಧಪಟ್ಟ ಇಟ್ಸ್ ನಥಿಂಗ್ ಟು ಡೂ ವಿತ್ ಬರ್ತ್. ಕ್ಷತ್ರಿಯ ಅಂದರೆ ಅಡ್ಮಿನಿಸ್ಟ್ರೇಟ್ರು, ಅಧಿಕಾರ, ಯಾವುದು ಬೇರೆ ಬೇರೆ ಸ್ಥಾನದಲ್ಲಿರೋರು. ವೈಶ್ಯ ಅಂದರೆ ವ್ಯಾಪಾರ ಮಾಡೋರು, ಬಿಸ್ನೆಸ್. ಶೂದ್ರ ಅಂದರೆ ಕೆಲಸ ಮಾಡೋರು. ಸೊ ದಿಸ್ ಅ ನ್ಯಾಚುರಲ್ ಡಿವಿಷನ್ ಆಫ್ ಲೇಬರ್. ಇಟ್ಸ್ ನಥಿಂಗ್ ಟು ವಿತ್ ದ ಕ್ಯಾಸ್ಟ್. ಆಯಿತಾ? ಹಿಂದಿನ ಕಾಲದಲ್ಲಿ ಏನು ಹೇಳಿದ್ರು, ಈ 4 ವರ್ಣಗಳಲ್ಲಿದ್ದರು, ನೀವು ಯಾವುದೇ ವರ್ಣದಲ್ಲಿದ್ದರೂ ನೀವು ಆ ವರ್ಣದ ಕೆಲಸವನ್ನು ಧರ್ಮ ಅಂತ ಮಾಡಿದರೆ ಮೇಲಕ್ಕೆ ಏರ್ತೀರ, ಅದನ್ನೇ ಅಧರ್ಮ ರೀತಿಯಲ್ಲಿ ಮಾಡಿದರೆ ಕೆಳಗೆ ಬೀಳ್ತೀರ. ವಾಟ್ ಎವರ್ ಯು ಆರ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕೆಲಸ ಮಾಡೋದನ್ನು ಸರ್ವಿಸ್ ಮಾಡೋರು, ಒನ್ ಇಸ್ ಎ ವರ್ಕರ್, ಲೆಟ್ಸ್ ಸೇ. ಸೊ ದ ವರ್ಕರ್, he can work, his attitude to work is different. ಒಬ್ಬ ಶಿಲ್ಪ ಇದಕ್ಕೆ ಮಾಡ್ತಾ ಇರ್ತಾರೆ, ಕಲ್ಲು ಕೆತ್ತಾ ಇರ್ತಾರೆ. somebody was carving a stone, 3 people. One person goes and asks him, it's a hot sun, bislu, asks him, what are you doing, boss? Can't you see, this is my karma, I am breaking this stone in this hot sun. ಈ ಸೂರ್ಯನ ಬಿಸಿಲಲ್ಲಿ ನಾನು ಕಲ್ಲು ಹೊಡಿತಾ ಇದ್ದೇನೆ. ಸೆಕೆಂಡ್ ಪರ್ಸನ್ ಸೇಸ್, ಕಾಂಟ್ ಯು ಸಿ, ಐ ಆಮ್ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ ಅಂತ, ನಾನು ಬಿಲ್ಡಿಂಗ್ ಮಾಡ್ತಾಯಿದ್ದೆ ಅಂತ. ಏನು ಮಾಡ್ತಾನೆ? ಬಿಲ್ಡಿಂಗ್ ಮಾಡ್ತಾಯಿದ್ದೇನೆ ಅಂತ. ಥರ್ಡ್ ಪರ್ಸನ್ ಇಫ್ ಆಸ್ಕ್, ಹಿ ಸೇಸ್, ಹಿ ಈಸ್ ವೆರಿ ಜಾಯ್ಫುಲ್, ಹಿ ಸೇಸ್, ಐ ಆಮ್ ಮೇಕಿಂಗ್ ಟೆಂಪಲ್ ಫಾರ್ ದಿ ಲಾರ್ಡ್, ಭಗವಂತನಿಗೋಸ್ಕರ ದೇವಸ್ಥಾನ ಮಾಡ್ತಾನೆ ಅಂತ. 3 ಜನ ಮಾಡೋದು ಒಂದೇ ಕೆಲಸ, ವರ್ಕ್ ಇಸ್ ಸೇಮ್. ಎಂಥ ಕೆಲಸ? ಕಲ್ಲು ಹೊಡೆಯೋದು. ಅದರಲ್ಲಿ ಭಾವನೆ ಏನಿದೆ, ಅದರಲ್ಲಿ ಪ್ಯೂರಿಫೈ ಆಗೋನು ಯಾರು? ಅದೇ ಕೆಲಸ. ದ ವರ್ಕ್ ಇಸ್ ಸೇಮ್. ದ ಒನ್ ಹೂ ಡಸ್ ದಿ ವರ್ಕ್ ವಿತ್ ದ ಇಂಟೆನ್ಷನ್, ಸಂಕಲ್ಪ ದಟ್ ಇಟ್ ಇಸ್ ಅ ಸರ್ವಿಸ್ ಟು ದಿ ಲಾರ್ಡ್, he gets purified. Right? This is about a worker. Now businessman is there. ಒಬ್ಬ ವ್ಯಾಪಾರಿ ಇದ್ದಾನೆ. He can make lot of money. Okay? Now without business the country cannot survive. People cannot survive. Without business the world cannot run. So the businessman can become more and more greedy and make lot of money for himself, extracting maximum out of people. That's one way. Other way is the businessman can work with a fair distribution of wealth, and whatever wealth he gets, a percentage of that he dedicates to charity and service. The same businessman is eligible for liberation. It's only what purifies your mind. ಮನಸ್ಸು ಏನು ಶುದ್ಧಿ ಮಾಡ್ತದೆ ಅಂತ ಅಷ್ಟೇ. Link your actions and intentions with dharma, then you will get liberated. Link your actions and intentions with adharma, you will get downfall. Mind stress ಆಗಿಬಿಡ್ತದೆ. ಅರ್ಥ ಆಗ್ತೀಯಾ? ಅದೇ ಒಬ್ಬ ಬ್ರಾಹ್ಮಣ ಇದ್ದಾನೆ, ಪೂಜೆ ಮಂತ್ರ ಎಲ್ಲ ಗೊತ್ತಿದೆ, ಆಯಿತಾ? ಅವ್ನು ಏನು ಮಾಡ್ತಾನೆ, ನೀವು ಏನೇ ಕೆಲಸ ಮಾಡಿದ್ರು ನನಗೆ ಇದಕ್ಕೆ ದುಡ್ಡು ಕೊಡಿ, ನಾನು ನಿಮಗೆ ಪ್ರಮೋಷನ್ ಸಿಗ್ತದೆ, ಮಕ್ಕಳಾಗುತ್ತೆ ಅಂತ ಕಾಮ್ಯಕರ್ಮ ಮಾಡ್ತಾನೆ. ರೈಟ್? ಅವನೇನು ಮಾಡ್ತಾನೆ, ಹಿಲ್ ಫಾಲ್ ಡೌನ್ ಬಿಕಾಸ್ ಹೀಸ್ ಬ್ರಾಹ್ಮಣ ಕೆಲಸ ಏನು, ಮನುಷ್ಯರನ್ನು ಮೇಲ್ಮಾರ್ಗಕ್ಕೆ ಹೋಗ್ಲಿ ತೋರಿಸ್ಬೇಕು. ಆಯಿತಾ? ಸೊ ಬ್ರಾಹ್ಮಣ ಏನು ಮಾಡಬೇಕು, ಹಿ ಹ್ಯಾಸ್ ಟು ಟೀಚ್ ಆ್ಯಂಡ್ ಹೆಲ್ಪ್ ಪೀಪಲ್ ಟು ಗೆಟ್ ಲಿಬರೇಟೆಡ್. ಅವ್ನು ಮಾಡಿದ್ರೆ ಹಿ ವಿಲ್ ಆಲ್ಸೋ ಫಾಲ್ ಆ್ಯಂಡ್ ವಿಲ್ ಮೇಕ್ ಅದರ್ಸ್ ಆಲ್ಸೋ ಫಾಲ್. ದ ಕ್ಷತ್ರಿಯ ಇದ್ದಾನೆ, ದ ಪೊಲಿಟಿಷಿಯನ್, ಆಯಿತಾ? ಅವನ ಕುರ್ಚಿಗೆ ಜಗಳ ಮಾಡ್ತಾನೆ, ಹಿ ಫೈಟ್ ಫಾರ್ ಹಿಸ್ ಚೇರ್, ರೈಟ್? ದೆನ್ ಹಿಲ್ ಫಾಲ್. ಕ್ಷೀಣಾನಾಂ ಬಿಸ್ನೆಸ್ ಅಲ್ಲಿ ನೀವು ಹೇಳೋ ರೀತಿ ನೋಡಿದ್ರೆ, ಯು ಹ್ಯಾವ್ ಟು ಡೂ ಬಿಸ್ನೆಸ್ ಲೈಕ್ ಹೌ ಟಾಟಾಸ್, ನಾಟ್ ಲೈಕ್ ಹೌ ರಿಲಯನ್ಸ್. ಕರೆಕ್ಟ್. ಟಾಟಾಸ್ ಡೂ ವಿತ್ ಲಾಟ್ ಆಫ್ ಸೋಷಿಯಲ್ whatever. That's right. Whereas Reliance is cutthroat. No, business you can be cutthroat, but still business ethics you can follow. You can be cutthroat, right? You may have to be cutthroat, but what is your intention? What is your intention? For example, let's take the Bill Gates. Okay, he did lot of money, right? And lot of that he is doing charity. Warren Buffett. Right? He did lot of money and did charity. Please tell me. And Bill Gates is known for actually being very cutthroat and actually duping people also. He has actually purchased the SQL server which is there. He took the code of Sybase and all that. He told it's an academic thing which he wants to do. Windows was not developed by him. No, I'm giving just example. They may not be very specific examples, but I'm giving an example. How many Indian businessmen, let's say, I mean, just look at this thing. India is a country of dharma. India is a country of spirituality. Bharat dharma ಮತ್ತು ಆಧ್ಯಾತ್ಮಿಕ ದೇಶ. Okay, so let's say a businessman in India has made $100 billion, like what Bill Gates has made. How many billions they will donate?
ಮಾಡ್ತಾರಾ? ವಾರನ್ ಬಫೆಟ್ ವಾಟ್ ಎವರ್ ಈ ಅರ್ನ್ಡ್ 80% ಹಿ ಡೊನೇಟೆಡ್. ಆಯಿತಾ? 80% ಅವನೇನು ಮಾಡ್ದ? ದಾನ ಮಾಡ್ದ. ಹೌ ಮೆನಿ ಆಫ್ ದಟ್ ಇನ್ ಇಂಡಿಯಾ ಡೂ? ಪ್ಲೀಸ್ ಟೆಲ್ ಮಿ. Not 80%. Some percentage. Billas also do some percentage. Billas also. Billa, there's a curse actually on Billa's family. If they don't donate a temple a year, if they don't build a temple a year, somebody member will die. And actually, many people of their family has died in plane crash. The whole Kumar Mangalam Billa father died in plane crash. The whole family. So they build one temple per year. That's like. But the problem is they call it Birla Temple. It's okay. It's okay. Now what I'm saying is any action of yours you can link with dharma or adharma. Ultimately it is not nothing to do with the external world what you show. Ultimately your mind is becoming more and more peaceful or disturbed. It is for yourself. Understand? ನಿಮ್ಮ ಮನಸ್ಸು ಶುದ್ಧಿ ಆಗ್ತಾ ಇದೆಯೋ ಅಥವಾ ಅಶಾಂತಿ ಆಗ್ತಾ ಇದೆಯೋ ಪ್ರಶ್ನೆ. It is more with law of karma. It will reduce the karmic impressions or whatever. Right. ಸರ್ ಮತ್ತೆ ಹಾಗಾದ್ರೆ ಜಾಸ್ತಿ ಈಗ ಏನೇ ಜಾಸ್ತಿ ಅರ್ನ್ ಆದ್ರೂ ಅದು ಅಪರಿಗ್ರಹ ಆಗುತ್ತಲ್ಲ ಸರ್, ಅವಾಗ ಆ್ಯಕ್ಚುಲಿ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಅಲ್ಲ ರೀ, ಅದೇನೆ ನಿಮಗೆ ಏನೇ ಕೆಲಸ ಮಾಡಿದ್ರು ಧರ್ಮದ ಮೂಲಕ ಮಾಡಿದಾಗ ಅದು 4 ಜನಕ್ಕೆ ಒಳ್ಳೇದಾಗಲಿ ಅದರಿಂದ ಮಾಡ್ತೆ ಅಂತ ಮಾಡಿದಾಗ ನೀವು ಏನು ಮಾಡಿದ್ರು ಅದು ಉದ್ಧಾರ ಆಗ್ತದೆ. ಆರ್ನಿಂಗ್ಸಿಗೂ ಲಿಮಿಟೇಷನ್ಸ್ ಇರುತ್ತಲ್ಲ ಸರ್, ಇಲ್ಲ ಅಲ್ಲ ಅದು ಅದೇನು ಹೇಳ್ತಾ ಇರೋದು. ಅದನ್ನು ನೀವು ಲಿಮಿಟೇಷನ್ ಅರ್ಥ ಮಾಡ್ಕೊಂಡು ನಿಮ್ಮ ಮನಸ್ಸು ಶುದ್ಧಿ ಆಗ್ತದೆ ನೋಡ್ಬೇಕಷ್ಟೇ. ಟೆಸ್ಟ್ ಏನಂದ್ರೆ ಇದಕ್ಕೆ ಹೀಗೆ ಮಾಡಿ ಅಂತ ಹೇಳಿ ಟೆಸ್ಟ್ ಇಲ್ಲ. ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗ್ತಾ ಇದೆಯೋ ಅಥವಾ ಮನಸ್ಸು ಪೀಸ್ಫುಲ್ ಆಗ್ತಾ ಇದೆಯೋ ಅಂತ ಪ್ರಶ್ನೆ. ರೈಟ್? ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಹೌ ವೆದರ್ ಇಟ್ಸ್ ಮೈಂಡ್ ಇಸ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಅಜಿಟೇಟೆಡ್ ಆರ್ ಮೈಂಡ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪೀಸ್ಫುಲ್. ದಟ್ ಇಸ್ ದ ಟೆಸ್ಟ್. ಅದಕ್ಕೆ ಹೀಗೆ ಪ್ರಿನ್ಸಿಪಲ್ ಆಗಿ ಇದೇ ಲಾ ಅಂತ ಹೇಳೋಕ್ಕಾಗಲ್ಲ. ಅದು ಒಂದು ಸ್ಟೋರಿ ಹೇಳಿದ್ರಲ್ಲ ನೀವು, ಒಂದು ಗ್ರೇಟ್ ಸಾಧುನ್ ಹುಡ್ಕೊಂಡು ಹೋಗೋದಾಗ ಮಾಂಸ ಕಡಿಯೋನಿದ್ದಾನೆ ನೋಡಿ, ಧರ್ಮವೇದ. ಅವ್ನು ಮಾಂಸನೇ ಕಡಿಯೋನಿರ್ಬೋದು, ಆದ್ರೆ ಅವನು ಮಾಡೋ ಇಂಟೆನ್ಷನ್ ಏನು ಅದು. ಈವನ್ ಭಕ್ತ ಸೀರಿಯಲ್ ನಾವು ಸಣ್ಣವರಿದ್ದಾಗ ಆ ಫಿಲಮ್ ನೋಡಿದ್ವಿ, ಅದರಲ್ಲಿ ಒಂದು ತಟ್ಟೆ ಸಿಗುತ್ತೆ ಅವರಿಗೆ. ಆ ತಟ್ಟೆಯಲ್ಲಿ ಏನ್ ಬೇಕಾದ್ರೆ ಅವರು ಇದು ಮಾಡ್ಕೋಬಹುದು. ಅದು ಒಂದು ಇದ್ರಲ್ಲಿ ಗ್ರೇಸಲ್ಲಿ ಸಿಗುತ್ತೆ. ಅವ್ರು ಏನು ಮಾಡ್ತಿರ್ತಾರೆ, ಒನ್ ಡೇಗೆ ಎಷ್ಟು ದಾನ ಧರ್ಮ ಮಾಡ್ಬೋದು, ಎಷ್ಟು ಅದರಿಂದ ತಗೊಂಡು ಮತ್ತೆ ಅದನ್ನ ಒಂದು ಟೈಮ್ ಆದಮೇಲೆ ಅದನ್ನ ಯೂಸ್ ಮಾಡ್ತಿರಲ್ಲ ಅಷ್ಟನ್ನು. ಮತ್ತು ಅದ್ರಲ್ಲಿ ಹಾಗೆ ತೋರಿಸಿದ್ದಾರೆ, ಅಂದರೆ ಅವರು ಚೆನ್ನಾಗಿರ್ತಾರೆ ಪ್ಲಸ್ ದಾನ ಧರ್ಮ ಮಾಡಿಬಿಟ್ಟು ಅದಾದ್ಮೇಲೆ ಅವ್ರು ಅದರಿಂದ ಮತ್ತೆ ಮಾಡಲ್ಲ. ಅಲ್ಲ, ಪ್ರಶ್ನೆ ನೋಡಿ ಇದಿಷ್ಟೇ. ನಿಮ್ಮ ಮನಸ್ಸನ್ನು ನೀವು ಶುದ್ಧವಾಗಿ ಇಟ್ಕೋಬೇಕಾದ್ರೆ ನೀವು ಕೆಲವು ಧರ್ಮಗಳನ್ನು ಫಾಲೋ ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ಯಾವ ಲಿಮಿಟು ಅಂತ ನಿಮ್ಗೆ ಯಾರು ಹೇಳೋಕ್ಕಾಗಲ್ಲ. ಅದನ್ನು ನಿಮ್ಮ ಗುರು ಹೇಳ್ಬೋದು, ಅದು ನಿಮ್ಗೆ ಗೊತ್ತಾಗಬೇಕು. ಅದನ್ನು ಬಿಟ್ಟರೆ ನೀವು ಹೀಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಆಯಿತಾ? ಅದ್ರ ಏನು ಹೇಳ್ತಾರೆ ಅಂದರೆ, ನೀವು ಯಾವುದೇ ಇದರಲ್ಲಿರಿ, ಬ್ರಾಹ್ಮಣ ಆಗಲಿ, ಕ್ಷತ್ರಿಯ ಆಗಲಿ, ವೈಶ್ಯ ಆಗಲಿ, ಶೂದ್ರ ಆಗಲಿ, ಅಲ್ಲಿ ನೀವು ಮೇಲಕ್ಕೆ ಹೋಗ್ಬೋದು ಅಥವಾ ಕೆಳಕ್ಕೆ ಬಿಡಬಹುದು. ಕೆಳಕ್ಕೆ ಬಿಡೋದು ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗೋದು, ಕೆಳಕ್ಕೆ ಬಿಡೋದು ಮನಸ್ಸು ಶುದ್ಧ ಆಗೋದೇ ಮೇಲಕ್ಕೆ ಇರೋದು. ದಟ್ಸ್ ಕಾಲ್ಡ್ ಯೋಗ. ರೈಟ್? ಪ್ರಶ್ನೆ ನೀವು ಪ್ರಶ್ನೆ ಮಾಡ್ಕೋಬೇಕಷ್ಟೇ. ಯು ಹ್ಯಾವ್ ಟು ಕ್ವಶ್ಚನ್ ಯುವರ್ ಸೆಲ್ಫ್. ಡೇ ಬೈ ಡೇ ಯುವರ್ ಮೈಂಡ್ ಇಸ್ ಗೆಟಿಂಗ್ ಅಜಿಟೇಟೆಡ್ ಆರ್ ಮೈಂಡ್ ಇಸ್ ಬಿಕಮಿಂಗ್ ಪೀಸ್ಫುಲ್. Day by day you are causing stress for yourself and others, or day by day you are making peaceful and bringing peace and happiness to more people. ಅಷ್ಟೇ ಪ್ರಶ್ನೆ. ಅದು ಮಾಡಿದ ಧರ್ಮ ಇಲ್ಲದ್ರೆ ಅಧರ್ಮ. ಅದೇ ಸರ್, ಎಷ್ಟು ಪಡ್ಕೊಂಡಿರ್ತೀವೋ ಅದರ ಸ್ವಲ್ಪ ಭಾಗ ನಾವು ದಾನ ಮಾಡೋದು. Very simple. No? See, you cannot codify it. You cannot say that 10% of your money you have to do charity, 20% you have to do charity. It's not a code. But what is the code is that by doing what your mind becomes more and more peaceful and more peace comes to other people. It's called dharma. ಅವರು ಮುಸ್ಲಿಮ್ಸ್ ಅಲ್ಲಿ ಇದನ್ನ ಅವ್ರ ರಿಲಿಜನ್ ಅಲ್ಲೇ ಹಾಕ್ಕೊಳ್ತಾರೆ. ಪರ್ಸೆಂಟೇಜ್ ಆಫ್ ಅರ್ನಿಂಗ್ ಅಯ್ಯೋ ಕೊಡ್ಬೇಕಪ್ಪ ಡೊನೇಟ್ ಮಾಡಲೇಬೇಕು. ಇಲ್ಲ, ಮಾಡ್ತಾರೆ. So that creates a peace. That's a question. Whether that percentage creates a peace within you or not, that's the question. It's maybe a small thing, but if it brings peace to your mind, then it is. Right? So ಹಾಗಾಗ್ಬಿಟ್ಟು ಏನು ಮಾಡ್ತಾರೆ, ಎರಡು ಮಾರ್ಗ ಇದೆ. There are two paths. ಮೂರನೇ ಯಾವುದು? ಕ್ಷತ್ರಿಯ. ಅಲ್ಲ, ವೈಶ್ಯ ಕ್ಷತ್ರಿಯ ಮಾಡಿದ್ವಿ. ಡೀಟೇಲ್ ಓದಿದ್ವಿ. ವೈಶ್ಯ ಮತ್ತೆ ಶೂದ್ರ ಅಂತ ಹೇಳಿಲ್ವಾ? Looking for this. ವೈಶ್ಯ ಏನಂದ್ರೆ, ವೈಶ್ಯ ಈಸ್ ಅರ್ನ್ ಮನಿ. ಅರ್ನಿಂಗ್ ಮನಿ ಈಸ್ ಗುಡ್. ಆಯ್ತಾ? ಯಾಕಂದರೆ ಅರ್ನ್ ಮಾಡಬೇಕು, ಸಂಪಾದನೆ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ಆ ಎಕಾನಮಿ ಉಳಿತದೆ, ದೇಶ ಉಳಿತದೆ, ಎಲ್ಲ ಆಗುತ್ತೆ. ವೈಶ್ಯ ಆ ಸಂಪಾದನೆ ಮಾಡಬೇಕು. ಅವನಿಗೆ ವೈಶ್ಯನ ಧರ್ಮ ಏನಂದರೆ, ಆ ಸಂಪಾದನೆ ಮಾಡಿದ್ರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇದೆಯಲ್ಲ, ದಾನಕ್ಕೆ ಉಪಯೋಗ ಮಾಡಬೇಕು, ದಾನ ಧರ್ಮಕ್ಕೆ. ಆಯಿತಾ?
ನೀವು 100 ರೂಪಾಯಿ ಸಂಪಾದನೆ ಮಾಡಿ ಒಂದು 2 ರೂಪಾಯಿ ದಾನ ಧರ್ಮಕ್ಕೆ ಉಪಯೋಗ ಮಾಡಿ. ಅದನ್ನು ಮಾಡಿದಾಗ ಏನಾಗುತ್ತೆ, ವೈಶ್ಯ ಧರ್ಮ ಪರಿಪಾಲನೆ ಮಾಡಿದಾಗುತ್ತೆ. ಆ ವೈಶ್ಯ ಧರ್ಮ ಪರಿಪಾಲನೆ ಮನಸ್ಸು ಶಾಂತ ಆಗುತ್ತೆ. ಗೊತ್ತಾಗಿದೆ? ಮತ್ತೇನು ಮಾಡೋದು, ವ್ಯಾಪಾರ ಮಾಡುವಾಗ ಸಾಧ್ಯ ಆದಷ್ಟು ಚೀಟಿಂಗು ಮೋಸ ಮಾಡದೆ ನ್ಯಾಯಬದ್ಧ ರೀತಿಯಲ್ಲಿ ವ್ಯಾಪಾರ ಮಾಡಬೇಕು. ಅದಕ್ಕೆ ವೈಶ್ಯ ಅಂತ ಹೇಳೋದು. ಅನ್ಯಾಯ ಮಾಡಿದಾಗ ಓವರ್ ಲಾಂಗ್ ಪೀರಿಯಡ್ ಆಫ್ ಇಟ್ ಕಾಸ್ಟ್ ಡಿಸ್ಟರ್ಬೆನ್ಸ್. ಯು ಹವ್ ಸೀನ್ ಎನ್ರಾನ್, ಯು ಹವ್ ಸೀನ್ ಬಿಗರ್ ಕಾರ್ಪೊರೇಷನ್ಸ್, ರೈಟ್, ಆಂಡರ್ಸನ್, ಎವ್ರಿಥಿಂಗ್ ಹ್ಯಾಸ್ ಕೊಲ್ಯಾಪ್ಸ್ಡ್. Somewhere you in the business it's always easy to get away into unethical practices. Same thing is true for any field. ಯಾವುದೇ ಇದೆಲ್ಲ ಆದರೂ ಆಗುತ್ತೆ. ನೀವು ಆಸ್ ಲಾಂಗ್ ಆಸ್ ನೀವು ಧರ್ಮದ ಮೂಲಕ ನಡೀತಾ ಇದ್ದರೆ ಮನಸ್ಸು ಶಾಂತ ಆಗಿರ್ತದೆ, ಡಿಸ್ಟರ್ಬ್ ಆಗಲ್ಲ, ಮನಸ್ಸು ಶುದ್ಧ ಆಗುತ್ತೆ ಅಲ್ವಾ. ಶೂದ್ರನಿಗೆ ಏನಂದರೆ ಸರ್ವಿಸ್ ಮಾಡೋನು. ಸರ್ವಿಸ್ ಮಾಡೋದು ಹೇಗಿರ್ಬೇಕು ಭಾವನೆ, ನಾನು ಸೇವಾ ಭಾವನೆಯಿಂದ ಕೆಲಸ ಮಾಡ್ತೇನೆ, ಭಗವಂತನ ಪ್ರೀತಿಗೋಸ್ಕರ ಕೆಲಸ ಮಾಡ್ತೇನೆ ಭಾವನೆಯಿಂದ ಮಾಡಿದರೆ ಅದೇ ಕೆಲಸ ಅದು ಧರ್ಮ ಕಾರ್ಯ ಆಗ್ತದೆ. ಅದಕ್ಕೆ ಧರ್ಮವ್ಯಾಧನ ಕತೆ. ಅವನು ಇದು ಮಾಡ್ತಾನೆ, ಏನು ಪ್ರಾಣಿಗಳನ್ನ ಕಟ್ ಮಾಡಿ ಮಾರ್ತಾನೆ. ಮಾರುವಾಗ ಏನು ಮಾಡ್ತಾನೆ, ಅದನ್ನು ನಮ್ಮ ತಂದೆ ತಾಯಿಗಳ ಸೇವೆಗೆ ನನ್ನ ಜೀವನ ಧರ್ಮ ಅಂತ ಮಾಡ್ತಾನೆ. ಆವಾಗ ಮನಸ್ಸು ಶುದ್ಧಿ ಆಗ್ತದೆ. ಸೊ ಹಾಗಾಗಿಬಿಟ್ಟು ದೇರ್ ಆರ್ ಎಕ್ಸಾಂಪಲ್ಸ್ ಆಫ್ ವಾಲ್ಮೀಕಿ ವಾಸ್ ಎ ಹಂಟರ್, ರೈಟ್, ಆಯಿತಾ. ನಮ್ಮಲ್ಲಿ ಕನಕದಾಸ ಇದ್ದಾರೆ, ಕುರುಬರು, ಓಕೆ, ಬೇರೆ ಬೇರೆ ಇದ್ದಾರೆ. ಸೊ ಎಕ್ಸಾಂಪಲ್ಸ್ ಆರ್ ಮೆನಿ. ಪ್ರಶ್ನೆ ಏನಂದರೆ, ನಿಮ್ಮ ಮನಸ್ಸು ಶುದ್ಧಿ ಆಗ್ತಾ ಇದೆಯಾ ಅಥವಾ ಮನಸ್ಸು ಅಶುದ್ಧಿ ಆಗ್ತಾ ಇದೆಯಾ? ಮೈಂಡ್ ಇಸ್ ಗೆಟಿಂಗ್ ಪೊಲ್ಯೂಟೆಡ್ ಆರ್ ಮೈಂಡ್ ಇಸ್ ಬಿಕಮಿಂಗ್ ಪ್ಯೂರ್. ಅಷ್ಟೇ, ಅದೇ ಧರ್ಮ ಮತ್ತು ಅಧರ್ಮ. ನಾಟ್ ಸೋಷಿಯಲ್ ಸ್ಟೇಟಸ್, ಮೆಂಟಲ್ ಸ್ಟೇಟಸ್. ಮೆಂಟಲ್ ಸ್ಟೇಟಸ್. But we are all running around social status. Any questions? So what happened to Kanakadasa? Kanakadasa was actually a sort of he comes from a shepherd family, okay, and he was involved in a what you call as a war, gang wars. ಅದರಲ್ಲಿ ಇದು ನಡೀತದೆ, ಏನದು, ಒಂದು ಗುಂಪು ಮತ್ತು ಇನ್ನೊಂದು ಗುಂಪಿಗೆ ಜಗಳ, ಗ್ಯಾಂಗ್ ವಾರ್ಸ್ ಅಲ್ವಾ. ಇಟ್ಸ್ ಕನಕದಾಸ್ ಓನ್ಲಿ, ದಟ್ ಹಿ ಗಾಟ್ಸ್ ಹರ್ಟ್. ಹಾಂ, ಕನಕದಾಸ ಏನಾಗುತ್ತೆ, ಆ ಗ್ಯಾಂಗ್ ವಾರಲ್ಲಿ ಹಿ ಗೆಟ್ಸ್ ಹರ್ಟ್, ಹಿ ವಾಸ್ ಇಂಜೂರ್ಡ್ ಸೀರಿಯಸ್ಲಿ, ಓಕೆ. Then the Lord appears in his dream and says, if you become my servant, you will be saved, otherwise you will lie, you will be alive, otherwise you will die anta. From that day he takes the form of Kanakadasa. He becomes an enlightened poet saint, coming from a very lower community, right. Even war, yuddha, it can become liberating. For example, Arjuna was fighting a dharma yuddha, kshatriya. As long as he is fighting for yuddha for dharma, purpose of dharma, he will get liberated and his mind will evolve. If he is fighting for himself, then he will get polluted. ಅದೇ ಕ್ಷತ್ರಿಯರ ಧರ್ಮ. ಅದಕ್ಕೆ ಕ್ಷತ್ರಿಯರ ಧರ್ಮ ಅಂದರೆ ಕ್ಷೀಣಾನಾಂ ತ್ರಾಯತಿ ಇತಿ ಕ್ಷತ್ರಿಯ ಅಂತ. ಅಂದರೆ ಯಾರು ಶಕ್ತಿ ಇಲ್ಲೋ ಅವರಿಗೆ ರಕ್ಷಣೆ ಮಾಡೋನು ಕ್ಷತ್ರಿಯ ಅಂತ. The one who is weak, protecting them is dharma of kshatriya. Now protecting your chair, then becomes adharma. ಕಾಮ್ಯ ಕರ್ಮ. ಸೊ ಮನಸ್ಸನ್ನು ಕಾಮ್ಯ ಕರ್ಮದಿಂದ ನಿಷ್ಕಾಮ ಕರ್ಮ ತಿಳಿಸ್ಬೇಕು. ನಿಷ್ಕಾಮ ಕರ್ಮದಿಂದ ಭಗವಂತನ ಅರ್ಪಿತ ಕರ್ಮಗಳು ತಿಳಿಸ್ಬೇಕು. ಭಗವಂತನ ಅರ್ಪಿತ ಕರ್ಮದಿಂದ ಮನಸ್ಸು ಶುದ್ಧಿ ಆಗ್ತಾ ಹೋಗ್ತದೆ. ಅದಕ್ಕೆ ಯೋಗ ಮಾರ್ಗ ಅಂತ ಹೇಳೋದು. ಯೋಗ ಮಾರ್ಗದಿಂದ ಮನಸ್ಸು ಶುದ್ಧಿ ಆಗ್ತದೆ. ಬೈ ಯೋಗ ಮಾರ್ಗ ಮೈಂಡ್ ಬಿಕಮ್ಸ್ ಪ್ಯೂರಿಫೈಡ್, ಆ್ಯಂಡ್ ದಟ್ ಪ್ಯೂರಿಫೈಡ್ ಮೈಂಡ್ ಅಂಡರ್ಸ್ಟ್ಯಾಂಡ್ಸ್ ದ ವಿಸ್ಡಮ್ ಆಫ್ ಸೆಲ್ಫ್ ರಿಯಲೈಸೇಷನ್ ಈಸಿಲಿ, ಜ್ಞಾನ. ಅದಕ್ಕೆ ಮುಕ್ತಿಗೆ ಮಾರ್ಗ. ದಟ್ ಈಸ್ ಅ ಪಾತ್ ಆಫ್ ಲಿಬರೇಷನ್. Otherwise everything will look tainted as we wear the glasses and see. ನಾವು ವೇದ ಓದಾಗ್ಲೂ ನಾವು ನಮ್ದು ಏನು ಬಣ್ಣ ಇರುತ್ತೆ ಅದರಲ್ಲಿ ಅರ್ಥ ಅಷ್ಟೇ ಮಾಡ್ತೀವಿ. ये बंद पड़ा अभिषेक, चला है, चार्ज नहीं है, it's okay, I think charge is not there. You should get on automatically now. There's no charge. No charge. That way, whatever dharma of Bhishma Pitama Dronacharya, they were Dronacharya or Bhishma Pitama? Bhishma Pitama. He was not following the dharma, was he? Who is not following dharma? Bhishma Pitama and Dronacharya. No, Bhishma Pitamaha. He was on the path of adharma. He was a passive participant in the adharma which is going on. Inaction. That's why I am saying inaction is also action. But sir, he had taken a vow to fight from Kaurava side. He has given a promise. Dronacharya and No. That is lower dharma. No. Higher dharma was See, always the dharma, that's why it's not codified. It's not that you don't do this, no. There is some lower dharma, then next dharma comes. The higher dharma will overrule the lower dharma.
ಯಾವಾಗಲೂ ಧರ್ಮದಲ್ಲಿ ಏನಾಗುತ್ತೆ, ಕೆಳಗಿನ ಧರ್ಮ ಮತ್ತು ಮೇಲಿನ ಧರ್ಮ ಇರ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ಋಷಿ ಇದ್ದ, ಒನ್ ಋಷಿ ವಾಸ್ ದೇರ್. ಓಕೆ, ಒನ್ ಡಿಯರ್ ಕಮ್ಸ್ ಅಂಡ್ ರನ್ಸ್ ನಿಯರ್ ಋಷಿಸ್ ಆಶ್ರಮ್. ಒಂದು ಜಿಂಕೆ ಓಡ್ತದೆ. somebody comes and asks ಋಷಿ, has the deer gone in this way? ಈ ಜಿಂಕೆ ಈ ಕಡೆ ಓಡಿದ್ಯಾ ಅಂತ. The ಋಷಿ has never told the truth in life. ಯಾವಾಗ ಸುಳ್ಳು ಹೇಳಿಲ್ಲ ಅವನು. Then he says yes, because he can't tell the untruth. They go and kill the animal. Now which is higher dharma, to tell the truth or to save the life of the animal? So in dharma always the choices come. Bhishma didn't make that choice. Even after giving the promise, he could have broken it. He is a model of today's parents. But he didn't select. What is He is a model of today's parents. it? Parents. Not him. ನನ್ನ ಮಕ್ಕಳು ಅಂತ ಏನು That is Dhritarashtra. That is Dhritarashtra. Bhishma is grandfather. ಅಲ್ಲ, ತನ್ನ ಅವರು It's not temporary. He was not attached to those guys, and it's not, he was not telling my. different. That is more different. That is only Dhritarashtra. He was asking Mama. Okay. You asked Okay, you one can more take- question. Who is the Dhritarashtra and Bhishma and one more person? You said. Dronacharya. What was his problem? He would have. See, Dronacharya is a guru, teacher, right? He passively participated in adharma because he was under the payroll of Duryodhana. So, being a guru, he was supposed to give advice. He didn't give. He gave the advice probably, but the thing was, he was actually, Duryodhana was telling this guy, that Dronacharya, A very simple fact. He had a choice. that why did you teach Arjuna and all that, and He- in the field also. He had a choice, and he didn't exercise choice. But he was under the payroll. Sorry, Adhyatmik Rishi says कि Vidura had a choice and he exercised. Vidura. Huh. He had the choice. Vidura and had he a choice and he exercised it. He exercised. ಅವ್ನು ಯುದ್ಧಕ್ಕೆ ಹೋಗೋದೇ ಇಲ್ಲ. He He exercised it. exercised the choice. ಅವ್ನು ಇದ್ದಾಗ Though he was attached to that आध्यात्मिक दृष्टि से Kauravas. इन पात्रों का क्या संबंध? Kauravas represent the negative qualities of the mind. No, these two characters. Which Because one? I'm getting confused whenever I'm reading Mahabharata. Huh. Their characters are like, very highly glorified and things like that. But then they were part of the adharma. Correct. That's Mahabharata is actually a treatise on dharma and adharma. Isn't it? To bring out that, right? Their characters are good. They are very strong characters. Sir. But strong characters also can fall because they can make a mistake. ಇವನ್ ಕರ್ಣ ಆಲ್ಸೋ. Hmm? ಕರ್ಣ ಆಲ್ಸೋ. Karna was not a high Karna was person. a throughout adharma path if you look at, right? He had Karna was got never the a high guru man. with the lies. that ಕೃಷ್ಣ he's a ಅವನಿಗೂ ಎಕ್ಸ್ಪ್ಲೈನ್ Brahman. ಮಾಡ್ತಾನಲ್ವಾ ಸರ್. ಆಕ್ಚುಲಿ ಕೃಷ್ಣ ಹೇಳ್ತಾನೆ, ನೀನು ಸ್ನೇಹ ನೋಡು ಪ್ಲಸ್ ಧರ್ಮ ನೋಡು ಅಂತ ಹೇಳ್ತಾನೆ. ಹಾ, ಆದ್ರೂ ಇಲ್ಲ, ನಾನು ಸ್ನೇಹನೇ ಇದ್ ಮಾಡ್ತೀನಿ. Krishna gives a choice to Karna. ಅಟ್ಯಾಚ್ಮೆಂಟ್ So you are on the path of adharma. You choose between dharma and friendship. ಅಂಡ್ ಫ್ರೆಂಡ್ಶಿಪ್. So Karna says friendship is more important. And here See, please understand, Mahabharata is a treatise where you say dharma and adharma, how each play with each other and how do you choose The choice of choice. dharma and other. Dharma. And that happens in every day of your life. So that's the difficulty of, the selection, right? It's not at all difficult. It's very simple. Huh? discrimination. Viveka. Discrimination. It's very simple actually. It's not difficult. Difficulty of being good, right? If you are good, then you have to suffer a lot. No. Who has to suffer a big lot? If you look at, just taking from the Karna, Huh. first time everybody could see him when there is a Rang Bhumi and he goes there, right? Right. So difficulty was that he should have opened up his mouth and said, "Was I am from Sudra, whoever has, Viradhe, Putra," and that he would have gone. Right. But since he had some different kind of, I don't know what exactly it was. It is I could not make it out of it. But then if you look at he keeps silent, and then this guy find out that there is opportunity and he says, "You are my friend." Correct. At that point of time only he would have made this discrimination. That's right. He No, comes that's from the that's Prasna- what human nature is. No, that's what is the path of dharma, right? What is dharma and adharma? You have to judicially choose. If you constantly choose dharma in your life, you'll be uplifted and get liberated. That's the whole point of philosophy, is spirituality. So you may experience physical pain. There is a chance of getting, because if you, like anybody goes against the system, obviously he will have to face the pain. But probably his mind will get. Mind will get purified. As Vidura was thrown out. Even this guy, Vibhishana was actually on the verge of being killed. He chose.
That's not difficulty. That is the choice in life. That's what life is. Difficulty that was I should be killed or I should not be killed. I should be thrown out. I will not be thrown out. Ah. Right? So forget it. I am thrown out. That's fine. But I will go and take that. Yes. The question is what you are looking for. Are you looking for position or mental peace? Comfort or Ah. dharma. Dharma. But that comfort is Bhishma. very. After having the knowledge, which is right and wrong, then decision not taken properly. That's another problem. Comfort is always temporary, right? Yes, boss. ठीक क्यों नहीं आता दिमाग? Yeah, boss. That's what is human life is about. Now you got it. You have answered your question. You answered your question. No, I have not answered the question. Why this comfort always comes in? That's What what. is that we need As to the do? moment ego. you feel that, Maya. Easy. Sukha, to Maya. do No, away no. with comfort. See, the thing is, the comfort, the constant discrimination, constant contemplation. This is what is constant contemplation. Mind has to be every day you wash your teeth, right? Dina tolitirallo. Every day you take a bath. How many times a day you wash your mind with pure knowledge? Only when we come for this. Only when we come for satsang. Adake that in the ancient days, Rishis had the graduation ceremony. It's called Samavarta. Samavarta ಅಂತ ಹೇಳ್ತಿದ್ರು. The ಶಿಷ್ಯನಿಗೆ ಉಪದೇಶ ಹೇಳ್ತಿದ್ರು. ಸ್ವಾಧ್ಯಾಯ ಪ್ರವಚನೇನ ನ ಪ್ರಮದಿತವ್ಯಂ. Study yourself and listen to the good words and talk. This is a daily duty. So they are- Rishi Yadna. This is a day, every day you're supposed to do. Understand? More than 20 years are over. I am still doing it every day. There's nothing for me to talk. Still I talk. So ಇನ್ನೊಂದ್ಸಲ ಹೇಳಿ ಸ್ವಾಧ್ಯಾಯ. ಸ್ವಾಧ್ಯಾಯ ಪ್ರವಚನೇಭ್ಯಾಂ ನ ಪ್ರಮದಿತವ್ಯಂ. He takes he tells the last words of graduation ceremony. Nowadays not a congratulations, no, it's not about congratulations. Matra devo bhava, treat your mother as God. Pitra devo bhava, treat your father as God. Acharya devo bhava, treat teacher as God. Swadhyaya pravachanebhyam na pravaditavyam. Every day you have to do your study yourself and talk good, which means spirituality. So keep your mind pure. This is the way. So how many people do that? How many people? All grahastha are supposed to do pancha yadna, 5 yadnas every day. Yeah, 5 yadna ಮಾಡಬೇಕು ಪ್ರತಿ ಗೃಹಸ್ಥರು. ಋಷಿ ಯಜ್ಞ, ದೇವ ಯಜ್ಞ, ಪಿತೃ ಯಜ್ಞ, ಮಾತೃ ಯಜ್ಞ, ಭೂತ ಯಜ್ಞ, ದೇವ ಯಜ್ಞ. ಅದರಲ್ಲಿ ಋಷಿ ಯಜ್ಞ is study of scriptures, purifying your mind every day. How many people do that? And once you don't do that, the mind starts deteriorating. A point will come where you are liberated, then nothing else is required. But till that point of view, you have to keep your mind clean, no? Mans shuddhiyagirbekala. Constantly you have to contemplate what is right, what is wrong, what is wrong. This is why that scriptures are given, Puranas are given, Mahabharata is given to you, so that you contemplate what is right, what is wrong, what is dharma, what is adharma. You judge, understand. So what happened in the case of Drona is like this guy, okay, I don't understand. I mean, I'm really confused with two characters. Sir, What happened to you in case of Drona? See, Drona was a guru, right? He was a teacher, right? So he was equal for all 105. Huh? no, but he had one enemy, and the enemy was with Pandavas, so something like that. No, was no, there, that's Drupada. No, what is the question about Drona? He has followed the path of Adharma. Correct. What was his intention out there? Like here Adharma. we're talking about the comfort and all that. What Yeah, was he was actually employed teacher in Duryodhana's court. Pinapurka namak khayat. He is actually his paid employee of Duryodhana. See, he was a paid employee of Duryodhana. He was a teacher, Rajaguru. But being a guru, he can always come and say, look, what you are doing is not correct. He didn't dare that. Sir, Because you lose his position as a teacher. ಅವತ್ತಿಗೆ ಅವನಿಗೆ ಅದು ಧರ್ಮ ಅಂತ ಅನ್ಸ್ಬಿಡ್ತು. ಅವನ ಪ್ರಕಾರ ಅದು ಧರ್ಮ ಅಲ್ಲ ಅದು. ಅವ್ನ He knows. ಪ್ರಕಾರ. ಆಗಲ್ಲ ಅದು. That's why he did not do ಅಂತ. ಆಗಲ್ಲ ಹಾಗಾಗಲ್ಲ. he knew that, he right? He didn't knew that. take any action. ಇಲ್ಲ ಅವ್ನು ಕಂಫರ್ಟ್ಗೋಸ್ಕರ ಮಾಡಲಿಲ್ಲ. How comfortable? ಹೌದಾ? ಪೊಸಿಷನ್. Position. And sir, He was a guru. He was a Rajaguru, paid guru. Even ಭೀಷ್ಮ ಅಲ್ಲ desire ಸರ್. ಇತ್ತಲ್ವಾ ಸರ್ Even ದ್ರೋಣಾಚಾರ್ಯ ಭೀಷ್ಮ as an elder he would have advised. ಹೌದು. ಅವ್ರನ್ನ ಅವ್ರ ಮನೇಲಿ ಊಟ ಮಾಡಿದ್ದೀನಿ. ಹಾಗಾಗಿ ಇವ್ರ ಪರ Which is actually going wrong. but it was a wrong statement. It is his legacy which they have followed, right? So he would have been
in a control of the whole thing. Who have been in control? Bhishma. He didn't control. That's the dharma. He would have, if he got up and shut down, he would have shut down the Duryodhana. He didn't do that. ಅವಳು ಇವನ್ ಸತ್ಯವತಿನೂ ಹೇಳ್ತಾಳೆ ಸರ್, ನೀನು ಬಿಟ್ಬಿಡು ನೀನ್ ಇದನ್ನ ಪ್ರತಿಜ್ಞೆ ಬಿಟ್ಟು ಫಸ್ಟ್ ರಾಜ್ಯ ಸರಿ ಮಾಡ್ಕೋ. You take care of the things are going wrong in the kingdom. You do it. You said I would have shut that. But Satyavati herself was quite ambitious, right? If you look at, he says, her son says, right, that you are quite ambitious, and then he took her to. All those things are fine. What I'm saying is, you asked a question about Duryodhana and Dronacharya and Bhishma. Bhishma was in a position to advise and oppose things which are going wrong. He didn't do anything. So spirituality, what is that message for us from there? Spirituality is, see, Mahabharata is dharma. Understand? Dharma has always lower level dharma, higher level dharma, higher level dharma. When higher level dharma is there, lower level dharma you have to discard. Then Bhishma took to lower level dharma. What is that is, I'll serve Hastinapur empire. But there's higher level dharma to take care of the people of Hastinapur. That he did, that he forgot. But he was Brihaspati. Throne is not the kingdom. Doesn't matter, no? People. You mean to say people from the best business schools don't do mistakes? Huh? Just because I am, you don't do any, what is that, the spreadsheet में calculation में कुछ go up नहीं करते? वो रोज होता है. The other question which I had, before coming, like I have downloaded all the B.R. Chopra's this thing. So I found that at least it will be a saransh I can get that together. Right? There is some mistakes I believe. एक क्लब का उसको अंगूठा करने की क्या जरूरत थी? What was We'll come to that. Okay, we'll come to that. What was dharma and adharma out there? We'll come to that. Actually, B.R. Chopra's TV Mahabharata. It is more glamorized and It's okay. commercial. It's okay. That's the only source we have today. No, but the other one, there is a Krishna serial from the Ramanand Sagar. That is much better. In that, Mahabharata is explained better. Okay, let's come to that. Whatever is there. So first, At least it was is question of the Duryodhana, Dhritarashtra, Bhishma and Drona clear? Yeah. Okay. So now Ekalavya learning the Dhanurvidya. See, this is where actually again the problem comes. Okay. The problem was, Ekalavya was not from a community of Kshatriyas. Okay, he was not from a community of Kshatriyas. Dronacharya was teaching only warriors. Understand? Warrior means Kshatriyas. Now, if you teach somebody who is not a warrior the technology, then the warriors are under threat. It's a leakage of intellectual property leakage. Industrial secrets. Okay, now theoretically this guy can rebel against the kingdom. If he learns. That was the case. That was the case. That was the case. Yes. So that's the reason why he took it. Even So spirituality also. was it right to do that? So right and wrong comes in many levels. Again, there is dharma he followed. No? Say Dronacharya. right and wrong is, in that position he protected the rights of the kingdom versus the right of the individual. That was the higher dharma for him. That was a higher dharma, he considered that. There we cannot find say whether which is right or wrong, because today that same fellow can become a terrorist and kill these guys. Okay. He tells in that serial also, you see, Dronacharya tells that in Ekalavya I see a rebel in the making. So it can be theoretically a rebellion against the kingdom. That's theoretically. That's the position which Dronacharya took. That we can't say whether it's right or wrong. But this is definitely wrong. What is that? Bhishma. The adharma which was going on in the kingdom, he didn't protest. He was in a position to correct it. So what is again everything now I have started thinking that what is that from the spiritual perspective about Eklavya and Dronacharya relationship? Where exactly? What Ekalavya, happens spiritual from perspective, Ekalavya is relationship. Ekalavya means one aim, one guri. Right? So
if you have a strong desire for anything, and with the guru in mind, you can learn that subject. Devotion. Okay, that is actually what is the Ekalavya is about. With the intense understanding and devotion to guru, you can learn the subject. That's Ekalavya. You know, even without a physical guru. So Dronacharya cutting the finger of Ekalavya is a political decision, not spiritual. What is the position of Pandavas during the time of Draupadi Vastraparhana? Why they were keeping quiet? They were keeping quiet because they did a mistake, no? They were watching the that's what I'm saying. They actually lost the game, kingdom, yeah. and they became slaves. But at that particular moment, whether they could have taken a better decision. They could have taken a better decision, but they have got trapped into their own doing misdeeds. So as per the dharma, that was right to watch that episode. Dharmaraja also did a wrong. Dharmaraja did a wrong thing, right? But that was not come right. If you look at Yudhishthira, it clearly says it's adharma. Anytime he has followed adharma. Huh? Yudhishthira has never followed adharma. No. Yudhishthira thought that he has not followed adharma. There is a difference. What you think and what you do, there can be gap. Okay. Because for that he has not been punished, right? Who has been not punished? Whatever he does, it is dharma anta avanu ankondiದ್ದ. Yudhishthira is not punished for that because he thought it is dharma and he had no doubt about that. But in some cases, what you thought is dharma, there had a gap. Yeah, one place he got a doubt, and for that he is punished. No, Draupadi Vastraparhana, whether they had a choice, Pandavas. They had a choice not to fight that. They have not accepted. Then they didn't that gaming. No, the game should not have gone. They should not have accepted Originally, the game. that they should not have gone. Having gone to that, they had no other choice. They could have Having gone that, they can withdraw. They can accept defeat. They didn't do that. They are not ready to accept defeat. ಇವಾಗ ಅದು ನಾಲೆಜ್ ಅಲ್ಲ ಸರ್. ಏನು? ಯಾರೋ ಒಬ್ರು ಕಳ್ತನ ಮಾಡಿದ್ರೆ ಕಳ್ತನ ಮಾಡಬಾರ್ದು ಅಂತ ನಮ್ಗೆ ಗೊತ್ತಾಗಬೇಕು. ಅದೇ ರೀತಿ ಧರ್ಮರಾಜ ಈ ಆಟವನ್ನು ಆಡಬೇಕು ಅಂತ ಮಾಡಿದಕ್ಕೋಸ್ಕರ ನಮ್ಗೆ ಗೊತ್ತಾಗುತ್ತೆ ನಾವು ಆಟ. ಅಲ್ಲ ಏನಂದ್ರೆ you have to understand a person who is enlightened, either Krishna or Vidura, they are much higher position than Dharmaraya. Okay, now Dharmaraya is not in the highest level of wisdom. He is following dharma for getting liberation in higher consciousness, right? Still he is not, his wisdom is not pure. And even such a person who is following dharma can do a mistake. The mistakes are possible by every human being. Okay, a person who is following dharma doesn't mean that he will not do mistake, right? But if he is following dharma, his mind will be peaceful in spite of mistakes. So there was a lot of mental agitation for all the Pandavas at that time. Then So they have, it is adharma for them. it is adharma. But Dharmaraj was not agitated, is it? Was he? No, he was not agitated. Otherwise, he would have not gone for the second time again. No. Then again, there is another mistake there. See, it is like the principle of Kshatriya is somebody invites you for a game, you cannot reject it. It's as good as accepting a defeat. ಕ್ಷತ್ರಿಯ ಧರ್ಮ. Kshatriya dharma. Okay, now it's not a Kshatriya dharma. Dharmaraya could have questioned that. He didn't do that. He took it as a prestige issue, not as a dharma. Sir,